ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ 7ರಲ್ಲಿ ಕಥೆಯನ್ನ ಮುಂದುವರಿಸೋಣ. ನಿಮ್ಮ ಮಧ್ಯೆ ಸಮಥಿಂಗ್ ಏನಾದರೂ ಸ್ಟಾರ್ಟ್ ಆಗಿದೆಯಾ ಎಂದು ಸಿದ್ಧಾರ್ಥ್ ಮುಖದಲ್ಲಿ ಭಾವನೆಗಳನ್ನು ಗಮನಿಸುತ್ತಾ ಕೇಳಿದನು ಸುದೀಪ್. ಸಿದ್ಧಾರ್ಥ್ಗೆ ಏನು ಮಾತನಾಡಬೇಕು ಅಂತ ಅರ್ಥವಾಗದೆ ಬಾಯ್ ಕಣೋ ಲೇಟ್ ಆಗುತ್ತೆ ಎಂದು ಕಾರ್ ಹತ್ತುತ್ತಿದ್ದರೆ ಅವನ ಕೈ ಹಿಡಿದು ಹಿಂದಕ್ಕೆ ಎಳೆದನು ಸುದೀಪ್. ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡದೆ ಹೋಗಲು ಬಿಡುವುದೇ ಇಲ್ಲ ಎಂದು ಸಿದ್ಧಾರ್ಥ್ ಕೈಯಲ್ಲಿ ಕೀಸ್ ಕಿತ್ತುಕೊಂಡನು. ಸ್ವಲ್ಪನೂ ನಾಚಿಕೆ ಇಲ್ಲದೆ ಏನೋ ಈ ರೀತಿ ತಯಾರಾಗಿದೆಯಾ ನೀನು? ಇದರಲ್ಲಿ ನಾಚಿಕೆ ಪಡುವುದಕ್ಕೆ ಏನೂ ಇಲ್ಲ, ನಾಚಿಕೆ ಬಿಟ್ಟು ನೀನು ಹೇಳೋ ಎಂದು ಸುದೀಪ್ ಹೇಳಿದ್ದರಿಂದ ಇನ್ನ ತಪ್ಪುವುದಿಲ್ಲ ಅನ್ನುವ ಥರ ಏನೂ ಇಲ್ಲ ಎಂದನು ಮುಖ ತಿರುಗಿಸಿಕೊಂಡು. ಅಂದುಕೊಂಡೆ ಕಣೋ, ಸಾಕ್ಷಿ ಬಗ್ಗೆ ನಿನಗೆ ಇನ್ನೂ ಅರ್ಥ ಆಗ್ಲಿಲ್ವಾ ಅಥವಾ ದಿವ್ಯಳನ್ನ ಮರೆಯಲು ಆಗ್ತಿಲ್ವಾ ಎಂದು ನೇರವಾಗಿ ನೋಡುತ್ತಾ ಕೇಳಿದನು. ಸಾಕ್ಷಿ ತುಂಬಾ ಒಳ್ಳೆಯವಳು ಕಣ. ದಿವ್ಯಾ ಬಗ್ಗೆ ಆಲೋಚನೆ ಮಾಡಿ ಸಾಕ್ಷಿಗೆ ನೋವು ಕೊಡಬೇಕು ಅಂತ ಅಂದುಕೊಳ್ಳುತ್ತಿಲ್ಲ. ಈಗ ದಿವ್ಯಾ ನನ್ನ ನೆನಪುಗಳಲ್ಲೇ ಇದ್ದಾಳೆ ಹೊರತು ಆಲೋಚನೆಗಳಲ್ಲಿ ಇಲ್ಲ ಕಣ ಎಂದನು. ಮತ್ತೆ ಯಾಕೋ ಸಾಕ್ಷಿಯನ್ನ ಇನ್ನೂ ದೂರ ಇಡ್ತಿದೀಯಾ? ಒಳ್ಳೆಯವಳು ಅಂತ ನೀನೇ ಹೇಳ್ತಿದೀಯಾ ಅಲ್ವಾ? ಮತ್ತೆ ಇನ್ನೇನು ಪ್ರಾಬ್ಲಮ್? ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ವಿಜಯ್ ದೂರ ಆಗಿರುವುದೇ ನರಕ ಅಂದ್ರೆ ನಾನು ಮದುವೆ ಮಾಡಿಕೊಂಡಿರುವುದು ಆಕೆಗೆ ಮತ್ತೊಂದು ನರಕ ಕಣೋ. ಈ ಮದುವೆಯಿಂದ ಆಕೆ ಎಷ್ಟು ದುಃಖ ಪಟ್ಟಿದ್ದಾಳೆ ಅಂತ ನಾನು ಕಣ್ಣಾರೆ ನೋಡಿದ್ದೇನೆ. ಆಕೆಗೆ ಇಷ್ಟ ಇಲ್ಲದೆ ಈಗ ನಾನು ಹತ್ತಿರವಾಗಿ ಮತ್ತಷ್ಟು ನೋವು ಕೊಡಬೇಕು ಅಂತ ಅಂದುಕೊಳ್ಳುತ್ತಿಲ್ಲ. ನಿನ್ನ ಮುಖ ಕಣೋ, ನಿನ್ನ ಮುಖ. ಆಕೆಗೆ ಇಷ್ಟ ಇಲ್ಲ ಅಂತ ನೀನು, ನಿನಗೆ ಇಷ್ಟ ಇಲ್ಲ ಅಂತ ಆಕೆ. ಇನ್ನೂ ಎಷ್ಟು ದಿನ ಇಬ್ಬರು ದೂರ ದೂರ ಇರ್ತೀರಾ? ಸಾಕ್ಷಿ ಮದುವೆಯಿಂದ ದುಃಖ ಪಟ್ಟಿರಬಹುದು, ಆದರೆ ತಾಳಿ ಕಟ್ಟಿದ ಮೇಲೆ ಗಂಡಾನೇ ಸರ್ವಸ್ವ ಅಂತ ಅಂದುಕೊಳ್ಳುವ ಹುಡುಗಿ ಕಣ ಆಕೆ. ಆಕೆ ನಿನ್ನನ್ನು ನೋಡುವ ನೋಟದಲ್ಲಿ, ನಿನ್ನ ಜೊತೆ ನಡೆದುಕೊಳ್ಳುವ ರೀತಿಯಲ್ಲಿ ನಿನ್ನ ಮೇಲೆ ಪ್ರೀತಿ ನನಗೆ ಕ್ಲಿಯರ್ ಆಗಿ ಕಾಣಿಸುತ್ತಿದೆ. ನಿನಗೆ ಕಾಣಿಸುತ್ತಿಲ್ವಾ ಎಂದು ಕೇಳಿದನು ಸಿದ್ಧಾರ್ಥ್ ಕಣ್ಣುಗಳೊಳಕ್ಕೆ ನೋಡುತ್ತಾ. ಸಿದ್ಧಾರ್ಥ್ ಮೌನವಾಗಿ ಇದ್ದು ಬಿಟ್ಟನು. ಸಿದ್ದು, ಪ್ರೀತಿಸಿದ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರಬಹುದು, ಆದರೆ ಮದುವೆ ಮಾಡಿಕೊಂಡ ಹುಡುಗಿಯನ್ನು ಪ್ರೀತಿಸದಿದ್ದರೆ ಜೀವನ ನರಕ ಆಗುತ್ತೆ. ಯಾಕೆಂದರೆ ನೀನು ಜೀವನ ಪೂರ್ತಿ ಆಕೆಯ ಜೊತೆನೇ ಬದುಕಬೇಕು. ಮದುವೆಯಾಗಿ ಈಗಾಗಲೇ 4 ತಿಂಗಳು ಕಳೆದಿದೆ. ಸಾಕ್ಷಿ ಡಿಸರ್ವ್ ಹ್ಯಾಪಿನೆಸ್ ಕಣ. ಆಕೆಯ ಲೈಫನ್ನು ಸಂತೋಷವಾಗಿ ಬದಲಿಸುವುದು ನಿನ್ನ ಕೈಯಲ್ಲೇ ಇದೆ. ನೀನು ಸಾಕ್ಷಿಗೆ ಹತ್ತಿರವಾಗುವುದಕ್ಕೆ ಪ್ರಯತ್ನಿಸು. ಆಗ ಆಕೆಯ ಮನಸ್ಸೇನು ಅಂತ ನಿನಗೆ ಅರ್ಥವಾಗುತ್ತದೆ. ಇನ್ನೂ ಲೇಟ್ ಮಾಡಬೇಡ ಎಂದನು ಸಿದ್ಧಾರ್ಥ್ ಭುಜದ ಮೇಲೆ ಕೈಯಿಂದ ತಟ್ಟುತ್ತಾ. ಸಿದ್ಧಾರ್ಥ್ ಆಲೋಚನೆ ಮಾಡುತ್ತಲೇ ಓಕೆ ಅನ್ನುವ ಥರ ತಲೆಯಾಡಿಸಿದನು. ಥ್ಯಾಂಕ್ಸ್ ಕಣ. ಮತ್ತೆ ನಿಮ್ಮಿಬ್ಬರನ್ನ ಹ್ಯಾಪಿಯಾಗಿ ನೋಡಬೇಕು ನಾನು. ಸಂತೋಷವಾಗಿ ಸಿದ್ಧಾರ್ಥ್ನನ್ನು ಹಗ್ ಮಾಡಿಕೊಂಡನು ಸುದೀಪ್. ಸಾಕ್ಷಿ ಬಗ್ಗೆ ಆಲೋಚನೆ ಮಾಡುತ್ತಲೇ ಮನೆಗೆ ಬಂದನು ಸಿದ್ಧಾರ್ಥ್. ಸಿದ್ಧಾರ್ಥ್ ಕಾರ್ ಸೌಂಡ್ ಕೇಳಿ ಸೋಫಾದ ಮೇಲೆ ಮಲಗಿಕೊಂಡಿರುವ ಸಾಕ್ಷಿ ಓಡಿ ಹೋಗಿ ಬಾಗಿಲು ತೆಗೆದಳು. ಸಾಕ್ಷಿಯನ್ನು ನೋಡಿದ ತಕ್ಷಣ ಸಿದ್ಧಾರ್ಥ್ ಕಣ್ಣುಗಳು ಹೊಳೆದವು. ಅವಳ ನಿದ್ದೆಯ ಮುಖ, ಕೆಂಪೇರಿದ ಕಣ್ಣುಗಳನ್ನು ನೋಡಿ ಎಷ್ಟು ಬಾರಿ ಹೇಳಿದ್ದೇನೆ ನಿದ್ದೆ ಮಾಡದೆ ವೇಟ್ ಮಾಡಬೇಡ ಅಂತ. ಹೇಳಿದ್ರೆ ಕೇಳೋದಿಲ್ಲ ಅಲ್ವಾ ಎಂದನು ಚಿರುಕೋಪದಿಂದ. ಅವನನ್ನ ಮುಗುಳ್ನಗೆಯಿಂದ ನೋಡುತ್ತಾ, ನಿಮಗೋಸ್ಕರ ಕಾಯುವ ಈ ಕ್ಷಣಗಳು ಸಹ ನನಗೆ ತುಂಬ ಹ್ಯಾಪಿನೆಸ್ ಕೊಡುತ್ತವೆ. ನಿಮ್ಮನ್ನು ನೋಡದೆ ಹೇಗೆ ನಿದ್ದೆ ಹಿಡಿಯುತ್ತದೆ ನನಗೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನ ಜೊತೆ ನಡೆದಳು. ಸಿದ್ಧಾರ್ಥ್ ಫ್ರೆಶ್ ಆಗುವುದಕ್ಕೆ ಹೋದರೆ ಅಷ್ಟೊತ್ತಿಗಾಗಲೇ ನಿದ್ರಾದೇವಿ ಆಹ್ವಾನಿಸುತ್ತಿದ್ದರಿಂದ ಬೆಡ್ ಮೇಲೆ ಮಲಗಿ ಕ್ಷಣಗಳಲ್ಲಿ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ. ಸ್ನಾನ ಮಾಡಿ ನೈಟ್ ಡ್ರೆಸ್ ಹಾಕಿಕೊಂಡು ಸಾಕ್ಷಿ ಪಕ್ಕದಲ್ಲಿ ಮಲಗಿಕೊಂಡನು ಸಿದ್ಧಾರ್ಥ್. ಮುದ್ದಾಗಿ ಮುದ್ದಡಿಕೊಂಡು ಮಲಗಿಕೊಂಡಿರುವ ಸಾಕ್ಷಿಯನ್ನು ನೋಡಿ, ಯಾಕೋ ಗೊತ್ತಿಲ್ಲ ಸಾಕ್ಷಿ, ನೀನು ದುಃಖ ಪಡ್ತಿದ್ರೆ ನನ್ನಿಂದ ನೋಡೋಕೆ ಆಗಲ್ಲ. ಅದು ಇಷ್ಟನೋ ಪ್ರೀತಿನೋ ಅಥವಾ ಕನ್ಸರ್ನೋ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ನೀನು ಯಾವಾಗಲೂ ಸಂತೋಷವಾಗಿ ಇರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಎಂದು ಅವಳ ಕಡೆಯೇ ನೋಡುತ್ತಾ ಹಾಗೇ ನಿದ್ದೆಗೆ ಜಾರಿಕೊಂಡನು. ಸ್ನಾನ ಮಾಡಿ ಸೀರೆ ಉಟ್ಟಿಕೊಳ್ಳುತ್ತಿರುವ ಸಾಕ್ಷಿ ಸಿದ್ಧಾರ್ಥ್ ಡೋರ್ ನಾಕ್ ಮಾಡಿದ್ದರಿಂದ ಬೆಚ್ಚಿ ಬಿದ್ದು ಗಾಬರಿಯಿಂದ ಸೀರೆಯನ್ನ ಸುತ್ತಿಕೊಂಡು ಡೋರ್ ಓಪನ್ ಮಾಡಿದಳು. ಅವಳನ್ನು ನೋಡಿ ಮುಗುಳ್ನಗುತ್ತಾ ಟವಲ್ ತೆಗೆದುಕೊಂಡು ಸ್ನಾನಕ್ಕೆ ಹೋದನು.
ಸಿದ್ಧಾರ್ಥ್ ಸ್ನಾನ ಮಾಡಿ ಬರುವಷ್ಟರಲ್ಲಿ ಸೀರೆ ಬದಲಾಯಿಸಿ ತಲೆ ಒರೆಸಿಕೊಳ್ಳುತ್ತಿದ್ದಾಳೆ ಸಾಕ್ಷಿ. ಅವಳ ಕಡೆ ಮಂದಹಾಸದಿಂದ ನೋಡುತ್ತಾ ಡ್ರೆಸ್ ಹಾಕಿಕೊಂಡು ಕಬೋರ್ಡ್ನಲ್ಲಿ ಇದ್ದ ಏರ್ ಡ್ರೈಯರ್ ಅನ್ನು ತೆಗೆದುಕೊಂಡು ಸಾಕ್ಷಿ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದನು. ಸಾಕ್ಷಿ ಎಂದು ಸಿದ್ಧಾರ್ಥ್ ಕರೆದಿದ್ದರಿಂದ ಅವನ ಕಡೆ ತಿರುಗಿದಳು ಸಾಕ್ಷಿ. ಸಿದ್ಧಾರ್ಥ್ ಡ್ರೈಯರ್ ಆನ್ ಮಾಡಿದ ಕೂಡಲೇ ಒಮ್ಮೆಲೆ ಅವಳ ಮುಖಕ್ಕೆ ತಾಗಿದ ಬೆಚ್ಚನೆಯ ಗಾಳಿಗೆ ಅವಳ ಕಣ್ಣುಗಳು ಆಶ್ಚರ್ಯದಿಂದ ಒಳೆಯುತ್ತಾ ತುಟಿಗಳ ಮೇಲೆ ಸುಂದರವಾದ ನಗು ಹರಡಿತು. ನಂಬಲಾರದೆ ತನ್ನನ್ನೇ ನೋಡುತ್ತಿರುವ ಅವಳ ಸುಂದರವಾದ ಕಣ್ಣುಗಳು, ಜೇನುತುಪ್ಪದಂತಹ ತುಟಿಗಳು, ಗಾಳಿಗೆ ಕದಲಾಡುತ್ತಿರುವ ಕಪ್ಪಾದ ಮುಂಗುರುಗಳಿಂದ ಹಿಮದಲ್ಲಿ ತೊಯ್ದ ಮಲ್ಲಿಗೆ ಹೂವಿನಂತೆ ಇರುವ ಸಾಕ್ಷಿಯನ್ನು ಮೈಮರೆತು ನೋಡುತ್ತಾ ಸಿದ್ಧಾರ್ಥ್ ಹೇರ್ ಡ್ರೈ ಮಾಡುತ್ತಿದ್ದರೆ ನಾಚಿಕೆ ಪಡುತ್ತಾ ಇಲ್ಲಿ ಕೊಡಿ ಎಂದು ತೆಗೆದುಕೊಳ್ಳಲು ಹೋದಳು ಸಾಕ್ಷಿ. ಇಟ್ಸ್ ಓಕೆ ಎಂದು ಸಣ್ಣಗೆ ಮುಗುಳ್ನಕ್ಕು ಸಾಕ್ಷಿ ಕೂದಲನ್ನ ಹಿಡಿದುಕೊಂಡು ಶ್ರದ್ಧೆಯಿಂದ ಹಾರಿಸುತ್ತಿದ್ದರೆ ಏನೋ ವಿಚಿತ್ರ ಮಧುರಾನುಭೂತಿಯಿಂದ ಅವಳ ದೇಹ ಪುಲಕಿತವಾಗುತ್ತಿದೆ. ಕೆಂಪೇರಿದ ಕೆನ್ನೆಗಳಿಂದ ಬ್ಲಶ್ ಆಗುತ್ತಾ ಅವನನ್ನೇ ನೋಡುತ್ತಾ ಇದ್ದು ಬಿಟ್ಟಳು ಸಾಕ್ಷಿ. ಏರ್ ಫುಲ್ ಡ್ರೈ ಆಗಿದೆ ಎಂದು ಕನ್ಫರ್ಮ್ ಮಾಡಿಕೊಂಡ ನಂತರ ಆಫ್ ಮಾಡಿ ಇಟ್ಸ್ ಡನ್ ಎಂದನು ಮುಗುಳ್ನಗುತ್ತಾ. ಥ್ಯಾಂಕ್ ಯು ಎನ್ನುತ್ತಾ ಒಂದು ಸುಂದರವಾದ ನಗೆ ಬೀರಿ ಮಿರರ್ ಮುಂದೆ ನಿಂತುಕೊಂಡು ಹೇರ್ಗೆ ಕ್ಲಿಪ್ ಹಾಕಿಕೊಂಡು ನಡೀರಿ ಹೋಗೋಣ ಎಂದಳು. ತನ್ನ ಕ್ರಾಪ್ ಸೆಟ್ ಮಾಡಿಕೊಂಡು ಸಾಕ್ಷಿಯ ಜೊತೆ ಕೆಳಗಡೆಗೆ ಹೋದನು. ಟಿಫನ್ ಮಾಡಿದ ಮೇಲೆ ಸಾಕ್ಷಿಯನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಟನು ಸಿದ್ಧಾರ್ಥ್. ವರ್ಕ್ ಬೇಗ ಫಿನಿಶ್ ಮಾಡ್ಕೋ, ಸಾಯಂಕಾಲ ಶಾಪಿಂಗ್ಗೆ ಹೋಗೋಣ, ನಾಳೆ ಮಾಮ್ ಡ್ಯಾಡಿಯ ಮ್ಯಾರೇಜ್ ಆನಿವರ್ಸರಿ ಎಂದನು. ಹೌದಾ, ಸರಿ ಎಂದಳು ಸಾಕ್ಷಿ ಸಣ್ಣಗೆ ನಗುತ್ತಾ. ಅವಳನ್ನ ಆಫೀಸ್ ಬಳಿ ಡ್ರಾಪ್ ಮಾಡಿ ಹೊರಟು ಹೋದನು ಸಿದ್ಧಾರ್ಥ್. ನಿತ್ಯ ಆಗ ತಾನೇ ನಿದ್ದೆ ಎದ್ದು ಮೈ ಮುರಿಯುತ್ತಾ ಅಮ್ಮಯ್ಯ ಎಕ್ಸಾಮ್ಸ್ ಮುಗಿದವು, ಇನ್ನ ಹ್ಯಾಪಿಯಾಗಿ ಎಂಜಾಯ್ ಮಾಡಬಹುದು ಅಂತ ಅಂದುಕೊಳ್ಳುತ್ತಾ ಫ್ರೆಶ್ ಆಗಿ ಹಾಲ್ನೊಳಕ್ಕೆ ಬಂದಳು. ಗುಡ್ ಮಾರ್ನಿಂಗ್ ನಿತ್ಯ, ಕಾಫಿ ತಂದು ಕೊಟ್ಟಳು ಸುಧಾ. ಕಾಫಿ ಕುಡಿಯುತ್ತಾ ಫೋನ್ ನೋಡುತ್ತಾ, ಹೌದು ಈ ಹೀರೋರವರು ಏನಾದ್ರು ಎಕ್ಸಾಮ್ಸ್ ಬ್ಯುಸಿಯಲ್ಲೇ ಬಿದ್ದು ಈ ನಡುವೆ ಸರಿಯಾಗಿ ಮಾತನಾಡಲೇ ಇಲ್ಲ ಅಂತ ಅಂದುಕೊಳ್ಳುತ್ತಾ ಆಕಾಶ್ ನಂಬರ್ಗೆ ಕಾಲ್ ಮಾಡಿದಳು. 2 ಬಾರಿ ಕಾಲ್ ಮಾಡಿದ ನಂತರ ಪಿಕ್ ಮಾಡಿದನು ಆಕಾಶ್. ಹಲೋ, ಏನ್ ಮಾಡ್ತಿದೀಯಾ ಎಂದು ಕೇಳಿದಳು ಎಕ್ಸೈಟಿಂಗ್ ಆಗಿ. ಹಾ ನಿತ್ಯ, ಸ್ವಲ್ಪ ವರ್ಕ್ನಲ್ಲಿ ಬ್ಯುಸಿಯಾಗಿದ್ದೀನಿ, ಮತ್ತೆ ಮಾಡ್ತೀನಿ, ಬಾಯ್ ಎಂದು ಕಾಲ್ ಕಟ್ ಮಾಡಿದನು ಆಕಾಶ್. ಈಡಿಯಟ್, ಯಾವಾಗಲೂ ಏನೋ ಒಂದು ರೀಸನ್ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಇವನೇ ಬ್ಯುಸಿಯಾಗಿ ಇರ್ತಾನಾ, ನಾನೇನು ಇರಲ್ವಾ, ಇನ್ನೊಂದು ಬಾರಿ ಇವನಿಗೆ ಫೋನೇ ಮಾಡಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸಿಡಿಮಿಡಿಗೊಳ್ಳುತ್ತಾ ಒಳಗಡೆಗೆ ಹೊರಟು ಹೋದಳು. ಸಾಯಂಕಾಲ ಸಾಕ್ಷಿಯನ್ನು ಕರೆದುಕೊಂಡು ಶಾಪಿಂಗ್ ಮಾಲ್ಗೆ ಹೋದನು ಸಿದ್ಧಾರ್ಥ್. ಸಿದ್ಧಾರ್ಥ್, ನನಗೆ ಸೆಲೆಕ್ಷನ್ ಅಷ್ಟು ಚೆನ್ನಾಗಿ ಬರುವುದಿಲ್ಲ, ನನಗೆ ಏನು ಬೇಕಾದರೂ ಅಮ್ಮನೇ ಸೆಲೆಕ್ಟ್ ಮಾಡ್ತಿದ್ರು, ಈಗ ಅಮ್ಮ ಇಲ್ಲ ಅಲ್ವಾ, ನೀವೇ ಮಾಡಬೇಕು ಎಂದಳು. ಸರಿ ಎಂದನು ನಗುತ್ತಾ. ಒಳ್ಳೆ ಕಾಸ್ಟ್ಲಿ ಸಿಲ್ಕ್ ಸೀರೆಗಳ ಜೊತೆಗೆ ವರ್ಕ್ ಸೀರೆಗಳು, ನಾರ್ಮಲ್ ಸೀರೆಗಳು ಅಂಡ್ ಕೆಲವೊಂದು ಡ್ರೆಸ್ಸಸ್ ಸೆಲೆಕ್ಟ್ ಮಾಡಿದೆನು. ಸಿದ್ಧಾರ್ಥ್, ನಾವೇನಾದರೂ ಬಟ್ಟೆಗಳ ಶಾಪ್ ಇಡ್ತಾ ಇದ್ದೀವಾ, ಇಷ್ಟೊಂದು ಸೀರೆಗಳು ಡ್ರೆಸ್ಸಸ್ ತೆಗೆದುಕೊಂಡಿದ್ದೀರಾ? ಸಿದ್ಧಾರ್ಥ್ ಸೆಲೆಕ್ಟ್ ಮಾಡಿದ ಸೀರೆಗಳನ್ನ ಡ್ರೆಸ್ಗಳನ್ನ ಆಶ್ಚರ್ಯದಿಂದ ನೋಡುತ್ತಾ ಕೇಳಿದಳು ಸಾಕ್ಷಿ. ಸಿದ್ಧಾರ್ಥ್ ನಕ್ಕು ಬಿಟ್ಟು, ನನಗೆ ಎಲ್ಲ ಇಷ್ಟ ಆದ್ವು, ಅದಕ್ಕೆ ತಗೊಂಡೆ, ಗಂಡ ಇಷ್ಟಪಟ್ಟು ತೆಗೆದುಕೊಂಡಿರುವಾಗ ಬೇಡ ಅನ್ಬಾರ್ದು ಎಂದು ಸಿದ್ಧಾರ್ಥ್ ಹಾಸ್ಯವಾಗಿ ನಗುತ್ತಿದ್ದರೆ ಗಂಡ ಎನ್ನುವ ಮಾತಿಗೆ ಅವನ ನಗುವಿಗೆ ವಿಚಿತ್ರವಾಗಿ ನೋಡುತ್ತಾ ತನ್ನಲ್ಲೇ ತಾನೇ ಮುಗುಳ್ನಕ್ಕಳು. ಇನ್ನೊಂದು ಬಾರಿ ಇವರ ಜೊತೆ ಶಾಪಿಂಗ್ಗೆ ಬರಬಾರದು, ಶಾಪ್ ಫುಲ್ ಖರೀದಿ ಮಾಡಿಬಿಡ್ತಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಿದ್ಧಾರ್ಥಿಂದೆಯೇ ನಡೆದಳು. ಬಟ್ಟೆಗಳ ಶಾಪಿಂಗ್ ಮುಗಿದ ಮೇಲೆ ಜ್ಯುವೆಲರಿ ಶಾಪಿಂಗ್ಗೆ ಹೋದರು. ಸಿದ್ದು, ನನಗೆ ಇರುವವು ಸಾಕು, ಇವೆಲ್ಲ ಏನು ಬೇಡ ಎಂದಳು ಮುಜುಗರ ಪಡುತ್ತಾ. ಮದುವೆ ಆದಾಗ್ಲಿಂದ ಏನೂ ತಗೊಂಡಿಲ್ಲ, ಬೇಡ ಅನ್ಬೇಡ, ಇದು ಹೇಗಿದೆ ನೋಡು ಎಂದು ಒಂದು ಸೆಟ್ ತೆಗೆದು ಸಾಕ್ಷಿಗೆ ಕೊಟ್ಟನು. ಅವಳು ಹಾಕಿಕೊಳ್ಳುತ್ತಿದ್ದರೆ ಅವಳ ಕೈಯಿಂದ ತೆಗೆದುಕೊಂಡು ಸಾಕ್ಷಿ ಕತ್ತಿನ ಬಳಿ ಇರುವ ಕೂದಲನ್ನು ನಿಧಾನವಾಗಿ ಪಕ್ಕಕ್ಕೆ ತಳ್ಳಿ ನಕ್ಲೀಸ್ ಆಗುತ್ತಿದ್ದರೆ ಸಾಕ್ಷಿ ಹವಕ್ಕಾಗಿ ಮಿರರ್ನೊಳಗಿಂದ ಸಿದ್ಧಾರ್ಥ್ನನ್ನ ಹಾಗೆಯೇ ನೋಡುತ್ತಿದ್ದಾಳೆ. ನೆಕ್ಲೀಸ್ ಅವಳ ಕೊರಳಿಗೆ ಹಾಕಿ ಮಿರರ್ನೊಳಗಿಂದ ಸಾಕ್ಷಿಯನ್ನು ನೋಡುತ್ತಾ ಹೇಗಿದೆ ಎಂದು ಕಣ್ಣೆಗರಾಕಿದನು. ಚೆನ್ನಾಗಿದೆ ಅನ್ನುವ ಥರ ನಾಚಿಕೆ ಪಡುತ್ತಾ ತಲೆಯಾಡಿಸಿದಳು ಸಾಕ್ಷಿ. 3 ನೆಕ್ಲೆಸ್ ಸೆಟ್ಟುಗಳ ಜೊತೆಗೆ ಬ್ಯಾಂಗಲ್ಸ್ ತೆಗೆದುಕೊಂಡು ಕಾರಿನಲ್ಲಿ ಮನೆಗೆ ಹೊರಟರು.
ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತಾ, ನೀವು ಈ ಸೀರೆಗಳನ್ನು, ಒಡವೆಗಳನ್ನು ನಾಳೆ ಫಂಕ್ಷನ್ನಲ್ಲಿ ನಾನು ಎಲ್ಲರಿಗೂ ತುಂಬ ಚೆನ್ನಾಗಿ ಕಾಣಿಸಬೇಕು ಅಂತ ಪ್ರೆಸ್ಟೀಜ್ಗೋಸ್ಕರ ತೆಗೆದುಕೊಂಡರೋ ಅಥವಾ ನನ್ನ ಮೇಲೆ ಪ್ರೀತಿಯಿಂದ ತೆಗೆದುಕೊಂಡರೋ ನನಗೆ ಗೊತ್ತಿಲ್ಲ. ಆದರೆ ನೀವು ಹತ್ತಿರವಿದ್ದು ನನಗೋಸ್ಕರ ಸೆಲೆಕ್ಟ್ ಮಾಡಿದ್ದು ನಿಜವಾಗ್ಲೂ ತುಂಬ ಹ್ಯಾಪಿಯಾಗಿ ಇದೆ ಸಿದ್ಧಾರ್ಥ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನೋಡುತ್ತಿದ್ದರೆ ಸಾಕ್ಷಿ ಕಡೆ ನೋಡಿ ಏನು ಅನ್ನುವ ಥರ ಕಣ್ಣೆಗರಾಕಿದನು ಸಿದ್ಧಾರ್ಥ್. ಏನೂ ಇಲ್ಲ ಎಂದು ತಲೆಯಾಡಿಸಿ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಾ ಇದ್ದು ಬಿಟ್ಟಳು. ಸ್ವಲ್ಪ ಹೊತ್ತಿಗೆ ಮನೆಗೆ ಹೋಗಿ ಡಿನ್ನರ್ ಮಾಡಿದರು. ಆನಿವರ್ಸರಿ ಪಾರ್ಟಿ ಬಗ್ಗೆ ಸಿದ್ಧಾರ್ಥ್ ಹಾಲಿನಲ್ಲಿ ರಮೇಶ್ ರಿತ್ವಿಕ್ ಜೊತೆ ಮಾತನಾಡುತ್ತಿದ್ದರೆ ಸಾಕ್ಷಿ ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ವಾಲಿಬಿಟ್ಟಳು. ಸಿದ್ಧಾರ್ಥ್ ಬಗ್ಗೆ ಯೋಚನೆ ಮಾಡುತ್ತಾ ಊಹೆಗಳಲ್ಲಿ ತೇಲಾಡುತ್ತಾ ನಿದ್ದೆಗೆ ಜಾರಿಕೊಂಡಳು. ತುಂಬಾ ಸಮಯದ ನಂತರ ರೂಮಿನೊಳಕ್ಕೆ ಬಂದು ಮಲಗಿಕೊಂಡನು ಸಿದ್ಧಾರ್ಥ್. ಪ್ರತಿದಿನದಂತೆ ಮಾರ್ನಿಂಗ್ 5 ಗಂಟೆಗೆ ಎದ್ದ ಸಿದ್ಧಾರ್ಥ್ ಕಣ್ಣುಗಳು ತೆರೆದು ನೋಡಿದನು. ತನ್ನ ಮೇಲೆ ಕೈ ಹಾಕಿಕೊಂಡು ಚಿಕ್ಕ ಮಗುವಿನ ಥರ ಕ್ಯೂಟಾಗಿ ಮಲಗಿಕೊಂಡಿರುವ ಸಾಕ್ಷಿಯನ್ನು ನೋಡಿದ ತಕ್ಷಣ ಅವನ ತುಟಿಗಳ ಮೇಲೆ ಮುಗುಳ್ನಗೆ ಬೀರಿತು. ಅವಳ ಕೈಯನ್ನು ತೆಗೆಯಲು ಹೋದವನು ಆ ಪ್ರಯತ್ನವನ್ನು ಕೈಬಿಟ್ಟು ಸಾಕ್ಷಿ ಕೆನ್ನೆಯ ಮೇಲೆ ತೋರು ಬೆರಳಿಂದ ನಿಧಾನವಾಗಿ ಸವರುತ್ತಾ ಸ್ಕಿನ್ ಎಷ್ಟು ಸ್ಮೂತ್ ಆಗಿ ಇದೆ ಅಂತ ಅಂದುಕೊಳ್ಳುತ್ತಾ ಕೆನ್ನೆಯ ಮೇಲಿಂದ ತುಟಿಗಳ ಬಳಿ ಕೈಯನ್ನು ತೆಗೆದುಕೊಂಡು ಹೋದನು. ಸಣ್ಣದಾಗಿ ತಿಕ್ಕಾಗಿ ಇರುವ ಅವಳ ಗುಲಾಬಿ ತುಟಿಗಳನ್ನು ಬೆರಳಿಂದ ಮುಟ್ಟುತ್ತಿದ್ದರೆ ನಿದ್ದೆಯಲ್ಲಿ ಸಣ್ಣದಾಗಿ ನಗುತ್ತಿರುವ ಸಾಕ್ಷಿಯನ್ನು ನೋಡಿ ತಕ್ಷಣ ಕೈಯನ್ನ ಹಿಂದಕ್ಕೆ ತೆಗೆದುಕೊಂಡು ತನ್ನಲ್ಲಿ ತಾನೇ ನಕ್ಕನು. ಸಾಕ್ಷಿ ಕೈ ತೆಗೆದು ನಿಧಾನವಾಗಿ ಬೆಡ್ ಮೇಲಿಂದ ಎದ್ದು ಜಾಗಿಂಗ್ಗೆ ಹೊರಟು ಹೋದನು ಸಿದ್ಧಾರ್ಥ್. ಸಿದ್ಧಾರ್ಥ್ ಜಾಗಿಂಗ್ ಮಾಡಿ ಬರುವಷ್ಟರಲ್ಲಿ ಸಾಕ್ಷಿ ಫ್ರೆಶ್ ಆಗಿ ಕೆಳಗೆ ಹೋಗಿ ಸುಧಾ ಜೊತೆ ಕೆಲಸಗಳಲ್ಲಿ ಮಗ್ನಳಾಗಿದ್ದಾಳೆ. ಸಿದ್ಧಾರ್ಥ್ ಸ್ನಾನ ಮಾಡಿ ಕೆಳಗಡೆಗೆ ಬರುವಷ್ಟರಲ್ಲಿ ಸುಮಿತ್ರಾ ಹಾಲ್ನೊಳಕ್ಕೆ ಬಂದಿದ್ದರಿಂದ ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ ಮಾಮ್ ಎಂದು ನಗುತ್ತಾ ಹಗ್ ಮಾಡಿಕೊಂಡನು. ಥ್ಯಾಂಕ್ಸ್ ಕಣೋ ಎನ್ನುತ್ತಾ ಸಿದ್ಧಾರ್ಥ್ ಹಣೆಯ ಮೇಲೆ ಮುತ್ತಿಟ್ಟಳು ಸುಮಿತ್ರಾ. ಸುಮಿತ್ರಾಳನ್ನು ನೋಡಿ ಹತ್ತಿರಕ್ಕೆ ಬಂದ ಸಾಕ್ಷಿ ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ ಅತ್ತೆ ಎಂದು ಶೇಕ್ ಹ್ಯಾಂಡ್ ಕೊಡುತ್ತಿದ್ದರೆ ಬೇಸರದಿಂದ ಮುಖ ತಿರುಗಿಸಿಕೊಂಡು ಅಲ್ಲಿಂದ ಹೊರಟು ಹೋದಳು ಸುಮಿತ್ರಾ. ಸಾಕ್ಷಿ ಮನಸ್ಸು ಚುರುಕೆಂದಿತು. ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದರೆ ಸಿದ್ಧಾರ್ಥ್ ಅವಳ ಕೈಯನ್ನು ಹಿಡಿದುಕೊಂಡನು. ಸಾಕ್ಷಿ ಕಣ್ಣೀರಿನಿಂದ ತಲೆ ಎತ್ತಿ ನೋಡಿದರೆ ಇಟ್ಸ್ ಓಕೆ ಎಂದು ಧೈರ್ಯ ಹೇಳಿದನು ಸಿದ್ಧಾರ್ಥ್. ತಲೆಯಾಡಿಸಿ ಕಣ್ಣೀರು ಒರೆಸಿಕೊಂಡು ಕಿಚನ್ನೊಳಕ್ಕೆ ಹೊರಟು ಹೋದಳು. ಸಿದ್ಧಾರ್ಥ್ ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು ತನ್ನ ಕೆಲಸಗಳಲ್ಲಿ ಮಗ್ನನಾದನು. ಮನೆಯವರೆಲ್ಲ ಸಾಯಂಕಾಲ ಪಾರ್ಟಿಗೆ ಮಾಡಬೇಕಾದ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಪಾರ್ಟಿಗೋಸ್ಕರ ಗಾರ್ಡನ್ನಲ್ಲಿ ಸ್ಟೇಜ್ನ ಜೊತೆ ಗಾರ್ಡನ್, ಮನೆ ಫುಲ್ ಚಿಕ್ಕ ಚಿಕ್ಕ ಲೈಟ್ಸ್ ಅಂಡ್ ಕಲರ್ಫುಲ್ ಫ್ಲವರ್ಸ್ನಿಂದ ತುಂಬಾ ಸುಂದರವಾಗಿ ಅಲಂಕರಿಸಿದ್ದಾರೆ. ಸಿದ್ಧಾರ್ಥ್ ಸೆಲೆಕ್ಟ್ ಮಾಡಿದ ಸೀರೆಯನ್ನು ಹುಟ್ಟುಕೊಂಡು ಸುಂದರವಾಗಿ ರೆಡಿಯಾದಳು ಸಾಕ್ಷಿ. ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ಗೆ ಮಿರರ್ನಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತಿದ್ದ ಸಾಕ್ಷಿ ಮೇಲಿಂದ ನೋಟ ತಿರುಗಿಸಿಕೊಳ್ಳಲಾಗಲಿಲ್ಲ. ಮೆರೂನ್ ಕಲರ್ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿರುವ ಅವಳ ರೂಪವನ್ನು ಕಣ್ಣುಗಳ ತುಂಬ ತುಂಬಿಸಿಕೊಂಡು ಲುಕ್ಕಿಂಗ್ ಪ್ರಿಟಿ ಎಂದನು ಸಾಕ್ಷಿ ಹತ್ತಿರಕ್ಕೆ ಬರುತ್ತಾ. ಸಾಕ್ಷಿ ತಲೆ ತಿರುಗಿಸಿ ನೋಡಿ ಥ್ಯಾಂಕ್ ಯು ಎಂದಳು ನಾಚಿಕೆಯಿಂದ ನಗುತ್ತಾ. ಸಿದ್ಧಾರ್ಥ್ ರೆಪ್ಪೆ ಹಾಡಿಸದೆ ಹಾಗೆಯೇ ನೋಡುತ್ತಿದ್ದರೆ ತತ್ತರಿಸಿ ಬೇಗ ರೆಡಿಯಾಗಿ ಬಂದ್ಬಿಡಿ ಎನ್ನುತ್ತಾ ಫಾಸ್ಟಾಗಿ ಕೆಳಗಡೆಗೆ ಓಡಿದಳು. ಸಿದ್ಧಾರ್ಥ್ ತನ್ನಲ್ಲಿ ತಾನೇ ಮುಗುಳ್ನಕ್ಕೂ ಫ್ರೆಶ್ ಆಗುವುದಕ್ಕೆ ಹೋದನು. ಸ್ವಲ್ಪ ಸಮಯದ ನಂತರ ಕೆಳಗಡೆಗೆ ಬಂದ ತನ್ನ ಮನೋಹರನನ್ನು ನೋಡಿ ಸಾಕ್ಷಿ ಕಣ್ಣುಗಳು ಸಂಭ್ರಮಾಶ್ಚರ್ಯದಿಂದ ದೊಡ್ಡವಾದವು. ತಾನು ಹುಟ್ಟುಕೊಂಡಿರುವ ಸೀರೆಗೆ ಮ್ಯಾಚಿಂಗ್ ಆಗಿ ಮೆರೂನ್ ಕಲರ್ ಸೂಟ್ ಹಾಕಿಕೊಂಡಿದ್ದಾನೆ ಸಿದ್ಧಾರ್ಥ್. ತನ್ನನ್ನೇ ಆಶ್ಚರ್ಯವಾಗಿ ನೋಡುತ್ತಿರುವ ಸಾಕ್ಷಿ ಕಡೆ ನೋಡಿ ನಗುತ್ತಾ ಕೆಳಗಡೆಗೆ ನಡೆದನು. ಪಾರ್ಟಿ ಸ್ಟಾರ್ಟ್ ಆಯಿತು. ಅತಿಥಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ರಾಜಕೀಯ ನಾಯಕರು ಎಲ್ಲರೂ ಬಂದು ಕೃಷ್ಣ ಪ್ರಸಾದ್ ದಂಪತಿಗಳನ್ನು ವಿಶ್ ಮಾಡುತ್ತಿದ್ದಾರೆ. ಮ್ಯಾಚಿಂಗ್ ಅಟೈರ್ನಲ್ಲಿ ಇರುವ ಸಿದ್ಧಾರ್ಥ್ ಸಾಕ್ಷಿನೇ ಪಾರ್ಟಿಯಲ್ಲಿ ಸ್ಪೆಷಲ್ ಅಟ್ರಾಕ್ಷನ್. ಸುಶೀಲಾ ಚಂದ್ರಶೇಖರ್ ಅವರ ಜೊತೆಗೆ ಒಳಗಡೆಗೆ ಬರುತ್ತಿರುವ ಆಕಾಶ್ನನ್ನು ನೋಡಿ ನಿತ್ಯ ಮುಖ ಒಳೆಯುತ್ತಿದ್ದದ್ದು ನೋಡಿ ಸುಮಿತ್ರಾ ಮುಖ ಬಾಡಿ ಹೋಯಿತು. ಸಾಕ್ಷಿ ಎದುರೋಗಿ ಎಲ್ಲರನ್ನೂ ನಗುತ್ತಾ ಮಾತನಾಡಿಸಿದಳು. ಈ ದೆವ್ವ ಎಲ್ಲಿದ್ದಾಳೆ? ನಿತ್ಯಕ್ಕೋಸ್ಕರ ಹುಡುಕಾಡಿದನು ಆಕಾಶ್.
ಸ್ವಲ್ಪ ದೂರದಲ್ಲಿ ಕಾಣಿಸಿದ ನಿತ್ಯಳನ್ನು ನೋಡಿ ನೋಡಿದವನ ತರಾನೆ ತಲೆ ತಿರುಗಿಸಿಕೊಂಡು ಕೃಷ್ಣಪ್ರಸಾದ್ ರವರ ಬಳಿ ಹೋದನು. ಆಕಾಶ್ ನೋಡುತ್ತಿದ್ದಾನೆ ಎಂದು ಫ್ರೆಂಡ್ಸ್ ಜೊತೆ ಮಾತನಾಡುತ್ತಲೇ ಒಂದು ಕಣ್ಣು ಆಕಾಶ್ನನ್ನ ಗಮನಿಸುತ್ತಿದ್ದಾಳೆ ನಿತ್ಯ. ಅವನನ್ನ ಗುರಾಯಿಸಿಕೊಂಡು ನೋಡುತ್ತಾ, ಇವನಿಗೆ ತುಂಬಾ ಕೊಬ್ಬು, ಅವನೇ ಬಂದು ನನ್ನ ಜೊತೆ ಮಾತನಾಡುವ ತನಕ ನಾನು ಮಾತನಾಡುವುದಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಆಕಾಶ್ನಿಂದ ನೋಟ ತಿರುಗಿಸಿಕೊಂಡು ತನ್ನ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಿದ್ದಾಳೆ. ಇನ್ನು ಸುದೀಪ್ ಜೊತೆ ಮಾತನಾಡುತ್ತಿರುವ ಸಿದ್ಧಾರ್ಥ್, ಸುಶೀಲಾರವರ ಜೊತೆ ಮಾತನಾಡುತ್ತಿರುವ ಸಾಕ್ಷಿ ಇಬ್ಬರೂ ದೂರವಾಗಿ ಇದ್ದರೂ ಮಧ್ಯ ಮಧ್ಯದಲ್ಲಿ ಕಳ್ಳನೋಟ ನೋಡಿಕೊಳ್ಳುತ್ತಿದ್ದಾರೆ. ಅವರ ಕಲ್ಪನೆಗಳು ಪಿಸುಗುಟ್ಟುತ್ತಿವೆ, ಅವರ ಹೃದಯಗಳು ಕಂಪಿಸುತ್ತಿವೆ. ಈ ಪ್ರಶಾಂತವಾದ ಹೃದಯಗಳಲ್ಲಿ ಬಿರುಗಾಳಿ ಎಬ್ಬಿಸಲು ಊಹಿಸಿದ ತೂಫಾನ್ ನುಗ್ಗಿ ಬಂದಿತು. ಲೋ ಸಿದ್ದು, ಆ ಕಡೆ ನೋಡೋ, ಶಾಕ್ನಿಂದ ಹೇಳಿದ ಸುದೀಪ್ ಮಾತುಗಳಿಗೆ ಹಿಂದಕ್ಕೆ ತಿರುಗಿ ನೋಡಿದ ಸಿದ್ಧಾರ್ಥ್ ಒಳಗಡೆಗೆ ಬರುತ್ತಿರುವ ದಿವ್ಯಳನ್ನು ನೋಡಿ ಒಮ್ಮೆಲೆ ಶಾಕ್ ಆದನು. ರೆಡ್ ಕಲರ್ ಫ್ಲೋರಲ್ ಲಾಂಗ್ ಫ್ರಾಕ್ ಹಾಕಿಕೊಂಡು ಸುಂದರವಾಗಿ ರೆಡಿಯಾಗಿ ಕೈಯಲ್ಲಿ ಗಿಫ್ಟ್ ಬಾಕ್ಸ್ ಹಿಡಿದುಕೊಂಡು ಎಂಟ್ರಿ ಕೊಟ್ಟ ದಿವ್ಯಳನ್ನು ನೋಡಿ ಬಾಯಿಂದ ಮಾತು ಹೊರಬರದೆ ಹಾಗೆಯೇ ಬೊಂಬೆಯ ಥರ ನಿಂತು ನೋಡುತ್ತಿದ್ದಾನೆ. ದಿವ್ಯ ಇಲ್ಲಿಗೆ ಬಂದಿದ್ದಾಳೆ ಏನೋ ಎಂದು ಸುದೀಪ್ ಅಯೋಮಯವಾಗಿ ಸಾಕ್ಷಿಗೋಸ್ಕರ ಹುಡುಕಾಡಿದನು. ಸಿದ್ಧಾರ್ಥ್ನನ್ನ ನೋಡಿ ದುಃಖ ಸಂತೋಷ ಎರಡೂ ಒಂದೇ ಬಾರಿ ಮೂಡಿದವು ದಿವ್ಯಾಗೆ. ಮುಖದ ಮೇಲೆ ನಗು ಅಂಟಿಸಿಕೊಂಡು ಸಿದ್ಧಾರ್ಥ್ನನ್ನ ದುಃಖದಿಂದ ನೋಡುತ್ತಾ ಕೃಷ್ಣಪ್ರಸಾದ್ ರವರ ಹತ್ತಿರಕ್ಕೆ ಹೋದಳು. ದಿವ್ಯಾ, ಚೆನ್ನಾಗಿದ್ದೀಯಾ? ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ. ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ನಗುತ್ತಾ ಮಾತನಾಡಿಸಿದಳು ಸುಮಿತ್ರಾ. ಹಾ, ಚೆನ್ನಾಗಿದ್ದಾರೆ ಆಂಟಿ ಎಂದು ಸಿದ್ಧಾರ್ಥ್ ಕಡೆ ನೋಡುತ್ತಲೇ ಉತ್ತರ ಕೊಟ್ಟಳು. ಕೃಷ್ಣಪ್ರಸಾದ್ ಸುಮಿತ್ರಾಗೆ ಗಿಫ್ಟ್ ಕೊಟ್ಟು ಅವರ ಜೊತೆ ಫೋಟೋ ಹಿಡಿದು ಸಿದ್ಧಾರ್ಥ್ ಬಳಿ ಬಂದಳು ದಿವ್ಯಾ. ಸಿದ್ಧಾರ್ಥ್ಗೆ ಯಾವ ರೀತಿ ರಿಯಾಕ್ಟ್ ಆಗಬೇಕು ಅಂತ ಅರ್ಥವಾಗದೆ ಹಾಗೆಯೇ ನೋಡುತ್ತಿದ್ದರೆ, ಏನು ಸಿದ್ದು, ನನ್ನನ್ನು ಪೂರ್ತಿಯಾಗಿ ಮರೆತು ಬಿಟ್ಟೆಯಾ? ಒಬ್ಬ ಫ್ರೆಂಡ್ ಆಗಿ ಕೂಡ ನನ್ನನ್ನು ಇನ್ವೈಟ್ ಮಾಡಬೇಕು ಅಂತ ಅನ್ನಿಸಲಿಲ್ವಾ ಎಂದು ಕೇಳಿದಳು. ಅದೇನೂ ಇಲ್ಲ ದಿವ್ಯಾ, ನೀನು ಇಂಡಿಯಾಗೆ ಬಂದಿದ್ದೀಯಾ ಅಂತ ನನಗೆ ಗೊತ್ತಿಲ್ಲ. ಯಾವಾಗ ಬಂದೆ ಎಂದು ಕೇಳಿದನು. 3 days ಆಯಿತು. ಇಷ್ಟಕ್ಕೂ ನಿಮ್ಮ ಮಿಸ್ಸಸ್ ಎಲ್ಲಿ ಎಂದು ಕೇಳಲಾರದೆ ಕೇಳಿದಳು ಸುತ್ತಲೂ ನೋಡುತ್ತಾ. ಸಿದ್ಧಾರ್ಥ್ ಹಿಂದೆ ತಿರುಗಿ ತೋರಿಸಲು ಹೋದರೆ, ವೇಟ್ ಸಿದ್ದು, ಲೆಟ್ ಮಿ ಗೆಸ್ ಎಂದು ಪಾರ್ಟಿಯಲ್ಲಿ ಎಲ್ಲರನ್ನೂ ಸ್ಕ್ಯಾನ್ ಮಾಡುತ್ತಿದ್ದಾಳೆ. ಸ್ವಲ್ಪ ದೂರದಲ್ಲಿ ಆಕಾಶ್ ಜೊತೆ ನಗುತ್ತಾ ಮಾತನಾಡುತ್ತಿರುವ ಸಾಕ್ಷಿಯನ್ನ ಸಿದ್ಧಾರ್ಥನ್ನ ಬದಲಿಸಿ ನೋಡುತ್ತಾ, ಮೆರೂನ್ ಕಲರ್ ಸೀರೆ ಆಕೆನೇ ಅಲ್ವಾ ಎಂದು ಕೇಳಿದಳು. ಹೌದು ಎಂದನು ಸಿದ್ಧಾರ್ಥ್. ಹಾ, ಚೆನ್ನಾಗಿದ್ದಾಳೆ, ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿದ್ದಾಳೆ ಎಂದಳು ಕಣ್ಣುಗಳಲ್ಲಿ ತುಂಬಿಕೊಂಡಿರುವ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ. ಈ ದಿವ್ಯಾ ಏನೋ ಮಾಡುವ ಥರ ಇದ್ದಾಳೆ ಅಂತ ಅಂದುಕೊಳ್ಳುತ್ತಾ, ಹಾಯ್ ದಿವ್ಯಾ ಎನ್ನುತ್ತಾ ಹತ್ತಿರಕ್ಕೆ ಬಂದನು ಸುದೀಪ್. ಹಾಯ್ ಸುದೀಪ್ ಎಂದಳು ಬಲವಂತವಾಗಿ ನಗುತ್ತಾ. ಸಿದ್ಧಾರ್ಥ್, ಸಾಕ್ಷಿ ನಿನಗೋಸ್ಕರ ವೇಟ್ ಮಾಡುತ್ತಿದ್ದಾಳೆ, ಒಟ್ಟಾಗಿ ಊಟ ಮಾಡುವುದಕ್ಕೆ ಹೋಗು ಎಂದನು ಸುದೀಪ್. ಓಕೆ ಎಂದು ತಲೆಯಾಡಿಸಿ ಅಲ್ಲಿಂದ ಹೊರಟು ಹೋದನು ಸಿದ್ಧಾರ್ಥ್. ಸಾಕ್ಷಿ, ನೈಸ್ ನೇಮ್. ಸಿದ್ಧಾರ್ಥ್ ವರ್ಮಾ ಸಾಕ್ಷಿ, ಪರ್ಫೆಕ್ಟ್ ಮ್ಯಾಚ್ ಅಂತ ಅಂದುಕೊಳ್ಳುತ್ತಿರುವ ದಿವ್ಯಾಳನ್ನು ವಿಚಿತ್ರವಾಗಿ ನೋಡುತ್ತಾ, ಏನಿದು ದಿವ್ಯಾ, ಯಾಕೆ ಬಂದೆ ಎಂದು ಕೇಳಿದನು ಸುದೀಪ್. ಆ ರೀತಿ ಕೇಳ್ತೀಯೇನು ಸುದೀಪ್, ನಾನು ಬರಬಾರದಾ? ಅವನು ಅವನ ಜೀವನದಲ್ಲಿ ತುಂಬ ಹ್ಯಾಪಿಯಾಗಿ ಇದ್ದಾನೆ. ಮತ್ತೆ ಈ ರೀತಿ ಬಂದು ಅವನನ್ನು ಡಿಸ್ಟರ್ಬ್ ಮಾಡಬೇಡ ದಿವ್ಯಾ, ಪ್ಲೀಸ್ ಎಂದು ಸುದೀಪ್ ಹೇಳುತ್ತಿದ್ದರೆ, ಅವನು ಹ್ಯಾಪಿಯಾಗಿ ಇದ್ರೆ ಸರಿ ಹೋಗುತ್ತಾ, ನಾನು ಇರಬಾರದಾ ಅಂತ ಮನಸ್ಸಿನಲ್ಲಿ ಅಂದುಕೊಂಡು, ಡೋಂಟ್ ವರಿ ಸುದೀಪ್, ಜಸ್ಟ್ ನೋಡೋಣ ಅಂತ ಬಂದೆ, ಸ್ವಲ್ಪ ಹೊತ್ತು ಇದ್ದು ಹೊರಟೋಗ್ತೀನಿ ಎಂದಳು. ಸುದೀಪ್ ಜೊತೆ ಮಾತನಾಡುತ್ತಲೇ ಇದ್ದರು. ಅವಳ ನೋಟ ಡಿನ್ನರ್ ಮಾಡುತ್ತಿರುವ ಸಿದ್ಧಾರ್ಥ್ ಸಾಕ್ಷಿಯ ಕಡೆಯೇ ಇದೆ. ದಿವ್ಯಾ ಮಾತುಗಳಿಗೆ ಸ್ವಲ್ಪ ಟೆನ್ಷನ್ ಕಡಿಮೆಯಾಗಿ, ಸರಿ ಡಿನ್ನರ್ ಮಾಡೋಣ ನಡಿ ಎಂದು ಕರೆದುಕೊಂಡು ಹೋದನು. ಸುದೀಪ್ ಪ್ಲೇಟ್ನಲ್ಲಿ ಊಟ ಬಡಿಸಿಕೊಳ್ಳುವಷ್ಟೊತ್ತಿಗೆ ಫಾಸ್ಟಾಗಿ ಊಟ ಬಡಿಸಿಕೊಂಡು ಸಾಕ್ಷಿ ಸಿದ್ಧಾರ್ಥ್ ಹತ್ತಿರಕ್ಕೆ ಹೋಗುತ್ತಿರುವ ದಿವ್ಯಾಳನ್ನು ನೋಡಿ ತಲೆ ಒಡೆದುಕೊಂಡು ಫಾಸ್ಟಾಗಿ ಬಂದನು ಸುದೀಪ್. ಹಾಯ್ ಸಾಕ್ಷಿ, ನೈಸ್ ಟು ಮೀಟ್ ಯು ಎಂದು ದಿವ್ಯಾ ನಗುತ್ತಾ ಮಾತನಾಡಿಸುತ್ತಿದ್ದರೆ, ಹಾಯ್ ಎಂದಳು ಸಾಕ್ಷಿ ಕ್ವೆಶ್ಚನ್ ಮಾರ್ಕ್ ಫೇಸ್ನಿಂದ ನೋಡುತ್ತಾ. ಐ ಆಮ್ ದಿವ್ಯಾ, ನಾನು ಸಿದ್ಧಾರ್ಥ್ಗೆ ಎಂದು ಕೆಲವು ಕ್ಷಣಗಳು ಗ್ಯಾಪ್ ಕೊಡುವಷ್ಟರಲ್ಲಿ ಸುದೀಪ್ ಸಿದ್ಧಾರ್ಥ್ ಅಯೋಮಯವಾಗಿ ನೋಡಿದರು. ನಾನು ಸಿದ್ಧಾರ್ಥ್ಗೆ ಬೆಸ್ಟ್ ಫ್ರೆಂಡ್ ಎಂದು ಹೇಳಿದ್ದರಿಂದ ಇಬ್ಬರೂ ಹಾಯಾಗಿ ಉಸಿರು ಎಳೆದುಕೊಂಡರು.
ತಿಂದಿದ್ದು ಮುಗಿದಿದ್ದರಿಂದ, ಸಾಕ್ಷಿ, ಡ್ಯಾಡ್ ಅವರು ನಮಗೋಸ್ಕರ ವೆಯ್ಟ್ ಮಾಡುತ್ತಿದ್ದಾರೆ, ಫ್ಯಾಮಿಲಿ ಫೋಟೋ ತೆಗೆದುಕೊಳ್ಳುವುದಕ್ಕೆ, ನಡಿ ಹೋಗೋಣ ಎಂದನು. ಹಾಂ ಸರಿ ಸಿದ್ದು ಎಂದು ಸಾಕ್ಷಿ ಹ್ಯಾಂಡ್ ವಾಶ್ ಮಾಡಿಕೊಳ್ಳುವುದಕ್ಕೆ ಹೋದರೆ, ದಿವ್ಯಾಳನ್ನ ಅಸಹನೆಯಿಂದ ನೋಡುತ್ತಾ ಹೊರಟು ಹೋದನು ಸಿದ್ಧಾರ್ಥ್. ಅಮ್ಮ ನಿತ್ಯ, ಒಂದು ಬಾರಿ ರಿತ್ವಿಕ್ನನ್ನ ಬರಕ್ಕೆ ಹೇಳು ಎಂದು ರಮೇಶ್ ಹೇಳಿದ್ದರಿಂದ ಆಕಾಶ್ ಜೊತೆ ಮಾತನಾಡುತ್ತಿರುವ ರಿತ್ವಿಕ್ ಬಳಿ ಬಂದಳು. ಅಣ್ಣ, ಚಿಕ್ಕಪ್ಪ ಕರೆಯುತ್ತಿದ್ದಾರೆ, ಬೇಗ ಹೋಗು ಎಂದಳು. ಹಾಂ ಸರಿ ಎಂದು ರಿತ್ವಿಕ್ ಹೊರಟರೆ ಆಕಾಶ್ ಕಡೆ ನೋಡಿದಳು ನಿತ್ಯ. ಅಷ್ಟೊತ್ತಿನ ತನಕ ಅವಳನ್ನೇ ನೋಡುತ್ತಿದ್ದ ಆಕಾಶ್ ನಿತ್ಯ ಅವಳ ಕಡೆ ನೋಡಿದ ತಕ್ಷಣ ನೋಟ ತಿರುಗಿಸಿಕೊಂಡು ದಿಕ್ಕುಗಳು ನೋಡುತ್ತಿದ್ದಾನೆ. ನಿತ್ಯ ಸೊಂಟದ ಮೇಲೆ ಕೈಗಳು ಇಟ್ಟುಕೊಂಡು ದಿಕ್ಕುಗಳು ನೋಡುತ್ತಿರುವ ಆಕಾಶ್ ಕಡೆ ಗುರಾಯಿಸಿಕೊಂಡು ನೋಡುತ್ತಾ, ಏನು ಎದುರಿಗೆ ಕಾಣಿಸಿದರೂ ಮಾತನಾಡದೆ ತುಂಬ ಬಿಲ್ಡಪ್ ಕೊಡ್ತಿದೀಯಾ ಎಂದಳು. ಆಕಾಶ್ ಅವಳ ಕಡೆ ನೋಡಿ, ನಾನೇ ಯಾಕೆ ಮಾತನಾಡಬೇಕು, ನೀನೇ ಮಾತನಾಡಬಹುದಲ್ವಾ ಎಂದನು. ಆಹಾ ಹೌದಾ, ನೀವೇ ಅಲ್ವಾ ನಾನು ಕಾಲ್ ಮಾಡಿದ್ರೂ ಸರಿಯಾಗಿ ಮಾತನಾಡುತ್ತಿಲ್ಲ, ಆಗಲೇ ನೋಡಿ ಸಹ ನೋಡಿದವನ ಥರ ಹಾಗೆ ಹೊರಟು ಹೋದೆ, ಅದಕ್ಕೆ ನನಗೆ ಕೋಪ ಬಂದಿದೆ. ಆದರೂ ಯಾಕಿಷ್ಟು ನಿನಗೆ ಜಂಬ? ನಿನ್ನ ಜೊತೆ ಮಾತನಾಡೋದಕ್ಕೋಸ್ಕರ ನಾನೇನೋ ಬಿದ್ದು ಬಿದ್ದು ಸಾಯ್ತಿಲ್ಲ. ನನ್ನನ್ನು ಕಾಪಾಡಿದೆ ಅಲ್ವಾ ಅಂತ ಒಬ್ಬ ಫ್ರೆಂಡ್ ಆಗಿ ನೀನು ಯಾವ ಥರ ಇದ್ದೀಯಾ ಅಂತ ತಿಳಿದುಕೊಳ್ಳಬೇಕು ಅಂತ ನಾನು ಮಾಡ್ತಿದ್ರೆ ತುಂಬ ಜಾಸ್ತಿ ಮಾಡ್ತಿದೀಯಾ ಎಂದಳು ಮೂತಿ ಮುಂದಕ್ಕೆ ಇಟ್ಟು ಕಣ್ಣುಗಳು ಚಿಕ್ಕವು ಮಾಡಿ ಗುರಾಯಿಸಿಕೊಂಡು ನೋಡುತ್ತಾ. ನಿತ್ಯ, ನಿನ್ನ ಪ್ಲೇಸ್ನಲ್ಲಿ ಯಾವ ಹುಡುಗಿ ಇದ್ದರೂ ನಾನು ಅದೇ ರೀತಿ ಕಾಪಾಡುತ್ತೇನೆ. ನೀನೇನು ಸ್ಪೆಷಲ್ ಅಲ್ಲ ನನಗೆ, ಸೊ ನೀನು ಸಹ ನನ್ನನ್ನು ಸ್ಪೆಷಲ್ ಆಗಿ ನೋಡಬೇಡ ಎಂದನು ಆಕಾಶ್ ನಿತ್ಯ ಕಣ್ಣುಗಳೊಳಕ್ಕೆ ನೋಡುತ್ತಾ. ಆ ರೀತಿ ಹೇಳಬೇಕಾಗಿ ಬಂದಿರುವುದಕ್ಕೆ ಅವನ ಮೇಲೆ ಅವನಿಗೆ ಹಿಡಿಯಲಾರದಷ್ಟು ಕೋಪ ಬರುತ್ತಿದ್ದರೆ ನಿತ್ಯಳನ್ನು ನೋಡಲಾರದೆ ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡನು. ನಿತ್ಯ ಆಕಾಶ್ ಕಡೆ ಚುರುಕಾಗಿ ನೋಡಿ, ನನ್ನ ಪ್ಲೇಸ್ನಲ್ಲಿ ಯಾರು ಇದ್ದರೂ ನೀನು ಅದೇ ರೀತಿ ಮಾಡಬಹುದು, ಆದರೆ ನಿನ್ನ ಥರ ಯಾರೂ ನನಗೋಸ್ಕರ ಪ್ರಾಣವನ್ನು ಸಹ ಲೆಕ್ಕಿಸದೆ ರಿಸ್ಕ್ ಮಾಡಲಿಲ್ಲ ಕಣೋ. ಸರಿ, ನನ್ನ ಜೊತೆ ಮಾತನಾಡುವುದು ನಿನಗೆ ಇಷ್ಟ ಇಲ್ಲ ಅಷ್ಟೇ ತಾನೇ? ಓಕೆ, ನಾನು ಸಹ ನಿನ್ನ ಜೊತೆ ಮಾತನಾಡುವುದಿಲ್ಲ. ಆ್ಯಂಡ್ ನೀನೇನು ನನಗೆ ಸ್ಪೆಷಲ್ ಅಲ್ಲ, ಮೈಂಡ್ ಇಟ್, ಗುಡ್ ಬಾಯ್ ಎಂದು ಉಕ್ರೋಶದಿಂದ ಅಲ್ಲಿಂದ ಹೊರಟು ಹೋದಳು. ಆಕಾಶ್ ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ಹಿಂದಕ್ಕೆ ತಿರುಗುವಷ್ಟರಲ್ಲಿ ಕೈಗಳು ಕಟ್ಟಿಕೊಂಡು ತನ್ನನ್ನೇ ಸಾಯಿಸುವ ಥರ ನೋಡುತ್ತಿರುವ ಸುಮಿತ್ರಾ ಕಾಣಿಸಿದಳು. ಏನು ನಡೆಯುತ್ತಿದೆ ಎಂದಳು ಕಣ್ಣುಬ್ಬಗಳು ಎಗರಾಕುತ್ತಾ. ಆಕಾಶ್ ಅಸಹನೆಯಿಂದ ನೋಡುತ್ತಿದ್ದರೆ, ನಿನಗೆ ಆಲ್ರೆಡಿ ಹೇಳಿದ್ದೀನಿ ನನ್ನ ಮಗಳಿಂದ ದೂರ ಇರು ಅಂತ. ಅವಳ ಪ್ರಾಣಗಳನ್ನು ಕಾಪಾಡಿದರೆ ಅದು ನಾಯಿಯಾದರೂ ಸರಿ, ಅದರ ಜೊತೆ ಕ್ಲೋಸ್ ಆಗಿ ಇರ್ತಾಳೆ. ಅವಳ ಮುಗ್ಧತೆಯನ್ನ ಆಸರಿಯಾಗಿ ತೆಗೆದುಕೊಂಡು ಅವಳಿಗೆ ಹತ್ತಿರವಾಗಬೇಕು ಅಂತ ನೋಡಿದರೆ ನಾನು ಏನ್ ಮಾಡ್ತೀನೋ ಅಂತ ನಿನ್ನಿಂದ ಊಹಿಸಲು ಸಹ ಆಗುವುದಿಲ್ಲ ಎಂದ ಸುಮಿತ್ರಾ ಮಾತುಗಳಿಗೆ ಚುರುಕಾಗಿ ನೋಡಿ, ಅತ್ತೆ, ನಿಮಗೆ ಕೂಡ ನಾನು ಮೊದಲೇ ಹೇಳಿದ್ದೆ ನಿಮ್ಮ ಮಗಳ ಮೇಲೆ ನನಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ ಅಂತ. ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅಂತ. ಆ್ಯಂಡ್ ನಾನು ಆಕೆಯನ್ನು ಅವಾಯ್ಡ್ ಮಾಡುವುದಕ್ಕೇನೆ ಪ್ರಯತ್ನಿಸುತ್ತಿದ್ದೇನೆ. ಇಲ್ಲಿಯ ತನಕ ಆಕೆ ನನ್ನನ್ನು ಒಬ್ಬ ಫ್ರೆಂಡಾಗಿ ಮಾತ್ರನೇ ಟ್ರೀಟ್ ಮಾಡುತ್ತಿದ್ದಾಳೆ ಅಂತ, ಬೇರೆ ಯಾವುದೇ ಫೀಲಿಂಗ್ ಇಲ್ಲ ಅಂತ ನಾನು ಅಂದುಕೊಳ್ಳುತ್ತಿದ್ದೇನೆ. ಆದರೆ ನೀವು ಇಷ್ಟೊಂದು ಭಯ ಪಡುತ್ತಿದ್ದೀರಾ ಅಂದರೆ ನಿತ್ಯ ನನ್ನನ್ನು ಇಷ್ಟಪಡುತ್ತಿದ್ದಾಳಾ ಅನ್ನುವ ಡೌಟ್ ನನಗೂ ಈಗ ಬರ್ತಿದೆ ಎಂದನು ಸುಮಿತ್ರಾ ಮುಖವನ್ನು ದಿಟ್ಟಿಸಿ ನೋಡುತ್ತಾ. ಆ ಮಾತುಗಳಿಗೆ ಸುಮಿತ್ರಾ ಕೋಪವಾಗಿ ನೋಡುತ್ತಾ, ಅವಳು ನಿನ್ನನ್ನು ಇಷ್ಟಪಡುವುದೇನು? ನೆವರ್. ಅವಳು ನನ್ನ ಮಗಳು, ನಿನ್ನಂಥವನನ್ನ ಅವಳು ಯಾವತ್ತಿಗೂ ಇಷ್ಟಪಡುವುದಿಲ್ಲ ಎಂದಳು. ಆಕಾಶ್ ಸಣ್ಣದಾಗಿ ನಕ್ಕು, ಮತ್ತೆ ಇನ್ನೇನಕ್ಕೆ ಅತ್ತೆ ನೀನು ಇಷ್ಟೊಂದು ವರಿ ಆಗ್ತಿದೀಯಾ? ನನ್ನಷ್ಟಕ್ಕೆ ನಾನು ನಿನ್ನ ಮಗಳಿಗೆ ಹತ್ತಿರವಾಗುವುದಕ್ಕೆ ಪ್ರಯತ್ನಿಸುವುದಿಲ್ಲ. ನನಗೆ ಆಕೆಯ ಮೇಲೆ ಲವ್ ಇದೆಯಾ ಇಲ್ವಾ ಅನ್ನುವ ವಿಷಯ ಪಕ್ಕಕ್ಕೆ ಇಟ್ಟರೆ ಯಾವ ಪರಿಸ್ಥಿತಿಯಲ್ಲೂ ನಾನು ಆಕೆಗೆ ಪ್ರಪೋಸ್ ಮಾಡುವುದಿಲ್ಲ. ನೀವು ನಿಶ್ಚಿಂತೆಯಾಗಿರಬಹುದು ಎಂದು ನೇರವಾಗಿ ನೋಡುತ್ತಾ ಹೇಳಿದನು. ಸುಮಿತ್ರಾ ಹಾಗೇ ನೋಡುತ್ತಿದ್ದರೆ, ಆದರೆ ನಿನ್ನ ಮಗಳು ತನ್ನಷ್ಟಕ್ಕೆ ತಾನು ಬಂದು ನನಗೆ ಪ್ರಪೋಸ್ ಮಾಡಿದರೆ ಮಾತ್ರ ನೀನೇ ಅಲ್ಲ, ಆ ದೇವರು ಬಂದರೂ ಅವಳಿಗೆ ಹತ್ತಿರವಾಗದೆ ನನ್ನನ್ನು ತಡೆಯಲು ಆಗುವುದಿಲ್ಲ ಎಂದನು ಫುಲ್ ಅಟಿಟ್ಯೂಡ್ನಿಂದ. ಆಕಾಶ್ ಬಳಿಯಿಂದ ಆ ಮಾತುಗಳನ್ನು ಊಹಿಸದ ಸುಮಿತ್ರಾ ಶಾಕಿಂಗ್ ಆಗಿ ನೋಡಿದಳು. ಸೊ ಅತ್ತೆ,
ನೀವು ನನ್ನನ್ನು ತಡೆಯುವುದು ಅಲ್ಲ, ನನಗೆ ಬೀಳದ ಹಾಗೆ ನಿಮ್ಮ ಮಗಳನ್ನು ತಡೆಯಿರಿ ಎಂದು ಹೇಳಿದ್ದರಿಂದ ಆವೇಶದಿಂದ ತೋರು ಬೆರಳು ತೋರಿಸುತ್ತಾ ಏನೋ ಅನ್ನಲು ಹೋದ ಸುಮಿತ್ರಾ ಸ್ವಲ್ಪ ದೂರದಲ್ಲಿ ಇದ್ದ ಕೃಷ್ಣ ಪ್ರಸಾದ್ ರವರು ಸುಮಿತ್ರಾ ಎಂದು ಕರೆದಿದ್ದರಿಂದ ಕೈ ಹಿಂದಕ್ಕೆ ತೆಗೆದುಕೊಂಡಳು. ಬರ್ತಿದ್ದೀನಿ ರೀ ಎಂದು ಕೃಷ್ಣ ಪ್ರಸಾದ್ ರವರಿಗೆ ಹೇಳಿ ಆಕಾಶ್ ಕಡೆ ಕೋಪದಿಂದ ನೋಡುತ್ತಾ, ನನ್ನ ಮಗಳ ಮೇಲೆ ನನಗೇನು ಡೌಟ್ ಇಲ್ಲ, ನಿನ್ನ ಮೇಲೇನೇ ಎಲ್ಲ. ನೀನು ಅವಳ ಸುತ್ತಮುತ್ತಲೂ ಸಹ ಎಲ್ಲಿ ಕಾಣಿಸಿಕೊಳ್ಳಬಾರದು, ಹೋಗು ಇಲ್ಲಿಂದ ಎಂದು ಹೇಳಿ ಹೊರಡುತ್ತಿದ್ದರೆ, ಅತ್ತೆ ಒಂದು ನಿಮಿಷ ಎಂದ ಆಕಾಶ್ ಕುಗ್ಗಿಗೆ ಹಿಂದಕ್ಕೆ ತಿರುಗಿ ನೋಡಿದಳು. ನನ್ನ ಮೇಲೆ ಇರುವ ಕೋಪವನ್ನು ನನ್ನ ತಂಗಿ ಮೇಲೆ ತೋರಿಸಿ ನಮ್ಮ ಭಾವನ ಮುಂದೆ ನಿನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ ಅಂತ ಅಂದುಕೊಳ್ಳುತ್ತಿದ್ದೇನೆ. ಅಫ್ಕೋರ್ಸ್ ನೀವು ಆ ರೀತಿ ಮಾಡುವುದಿಲ್ಲ ಬಿಡಿ. ಯಾವ ತಾಯಿ ಮಾತ್ರ ಎತ್ತ ಮಗನ ಮುಂದೆ ತನ್ನ ವ್ಯಾಲ್ಯೂ ಕಡಿಮೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಾಳೆ ಎಂದನು ಸೈಡ್ ಸ್ಮೈಲ್ ಕೊಡುತ್ತಾ. ಆ ಮಾತುಗಳು ಕೇಳಿ ಅವಳ ಮೈ ಉರಿಯುತ್ತಿದ್ದರೆ ಕೋಪವಾಗಿ ಅಲ್ಲಿಂದ ಹೊರಟು ಹೋದಳು. ಈಕೆಗೆ ಆಸ್ತಿಗಳು ಅಂತಸ್ತುಗಳು ಇದ್ದರೆ ಸಾಕು, ಮನುಷ್ಯ ಯಾವ ರೀತಿಯವನು ಅನ್ನುವ ವಿಷಯ ಬೇಕಾಗಿಲ್ಲ. ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ ಚಂದ್ರಶೇಖರ್ ಅವರ ಬಳಿ ಹೊರಟು ಹೋದನು ಆಕಾಶ್. ಊಟಗಳು ಮಾಡಿ ಗೆಸ್ಟ್ಗಳೆಲ್ಲರೂ ಹೊರಟು ಹೋಗುತ್ತಿದ್ದಾರೆ. ಗೆಸ್ಟ್ಗಳನ್ನು ಕಳುಹಿಸಿ ಹೊರಗಡೆ ಇರುವ ವಾಶ್ರೂಮ್ಗೆ ಹೋದನು ಸಿದ್ಧಾರ್ಥ್. ದಿವ್ಯಾ ತನಗೋಸ್ಕರ ಎದುರು ನೋಡುತ್ತಾ ಕಾಣಿಸಿದಳು. ಅವಳನ್ನು ಹಿಡಿಸಿಕೊಳ್ಳದೆ ಸಿದ್ಧಾರ್ಥ್ ಹೋಗುತ್ತಿದ್ದರೆ ಅವನಿಗೆ ಅಡ್ಡ ಬಂದು ನಿಂತುಕೊಂಡಳು ದಿವ್ಯಾ. ಏನಿದು ದಿವ್ಯಾ, ನಾನು ಹೋಗ್ಬೇಕು, ದಾರಿ ಬಿಡು ಎಂದನು ಸಿದ್ಧಾರ್ಥ್ ಸ್ವಲ್ಪ ಕೋಪದಿಂದ. ಸಿದ್ದು, ಪ್ಲೀಸ್, ನಿನ್ನ ಜೊತೆ ಮಾತನಾಡಬೇಕು. ಒಂದು 5 ಮಿನಿಟ್ಸ್ ನನಗೆ ಟೈಮ್ ಕೊಡಲು ಆಗುವುದಿಲ್ವಾ ಎಂದು ಕಣ್ಣಲ್ಲಿ ನೀರಾಕಿಕೊಳ್ಳುತ್ತಾ ಕೇಳಿದಳು ದಿವ್ಯಾ. ಸಿದ್ಧಾರ್ಥ್ಗೋಸ್ಕರ ಹುಡುಕುತ್ತಾ ವಾಶ್ರೂಮ್ ಕಡೆ ಬರುತ್ತಿದ್ದಾಳೆ ಸಾಕ್ಷಿ. ದಿವ್ಯಾ, ನಿನಗೆ ಹೇಳಬೇಕಾಗಿರುವುದನ್ನು ಯಾವಾಗಲೂ ಹೇಳಿದ್ದೀನಿ. ನಿನ್ನ ಜೊತೆ ಮಾತನಾಡುವುದು ಇನ್ನೇನೂ ಇಲ್ಲ, ಪ್ಲೀಸ್ ಇಲ್ಲಿಂದ ಹೊರಟು ಹೋಗು ಎಂದು ಸಿದ್ಧಾರ್ಥ್ ಅವಳನ್ನು ಪಕ್ಕಕ್ಕೆ ಸರಿಸಿ ಹೋಗುತ್ತಿದ್ದರೆ ಅಳುತ್ತಾ ಹಿಂದೆಯಿಂದ ಸಿದ್ಧಾರ್ಥ್ನನ್ನು ಹಗ್ ಮಾಡಿಕೊಂಡಳು ದಿವ್ಯಾ. ಸಿದ್ಧಾರ್ಥ್ಗೋಸ್ಕರ ಬಂದ ಸಾಕ್ಷಿಗೆ ಆ ದೃಶ್ಯವನ್ನು ನೋಡಿ ಕಾಲ ಕೆಳಗಿನ ಭೂಮಿ ಕಂಪಿಸಿದಂತೆ ಆಯಿತು. ಶಾಕ್ನಿಂದ ಹಾಗೆಯೇ ಸ್ಟ್ಯಾಚ್ಯು ಥರ ನಿಂತು ಬಿಟ್ಟಳು. ಬಿಡು ದಿವ್ಯಾ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೂ ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ ದಿವ್ಯಾ. ಯಾಕೆ ಸಿದ್ದು ಹೀಗೆ ಮಾಡ್ತಿದೀಯಾ? ನಾವಿಬ್ಬರು ಮನಸ್ಸಾರ ಪ್ರೀತಿಸಿಕೊಂಡೆವು. ನೀನು ಬಲವಂತದ ಮದುವೆಯಲ್ಲಿ ಸಿಕ್ಕಿಕೊಂಡಿದ್ದರೂ ಇನ್ನೂ ನನ್ನನ್ನೇ ಪ್ರೀತಿಸುತ್ತಿದ್ದೀಯಾ ಅಂತ ನನಗೆ ಗೊತ್ತು ಎಂದು ಹೇಳುತ್ತಿದ್ದರೆ ಆ ಮಾತುಗಳಿಗೆ ಸಾಕ್ಷಿ ಹೃದಯ ಒಡೆದು ನುಚ್ಚು ನೂರಾಗಿ ಕಣ್ಣಿನಿಂದ ಕಣ್ಣೀರು ದಾರಿಯಾಗಿ ಹರಿಯುತ್ತಿದ್ದಾವೆ. ಅದಕ್ಕೆ ಅಲ್ವಾ ಇಲ್ಲಿಯ ತನಕ ನೀನು ನಿನ್ನ ವೈಫ್ ಜೊತೆ ಫಿಸಿಕಲ್ ಆಗಿ ಹತ್ತಿರ ಆಗುತ್ತಿಲ್ಲ. ಈ ಮದುವೆಯಿಂದ ನೀನು ಹ್ಯಾಪಿಯಾಗಿ ಇಲ್ಲ, ನಾನು ಹ್ಯಾಪಿಯಾಗಿ ಇಲ್ಲ. ಆಕೆಗೆ ಡೈವರ್ಸ್ ಕೊಟ್ಬಿಟ್ಟು ನಾವು ಮದುವೆ ಮಾಡಿಕೊಳ್ಳೋಣ ಎಂದು ದಿವ್ಯಾ ಅಳುತ್ತಾ ಹೇಳುತ್ತಿದ್ದರೆ ಆ ಮಾತುಗಳಿಗೆ ಪ್ರಾಣ ಹೋಗುತ್ತಿರುವ ಥರ ಅನ್ನಿಸಿ ಇನ್ನ ಅಲ್ಲಿ ಇರಲಾರದೆ ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡು ಅಳುತ್ತಾ ಒಳಗಡೆಗೆ ಓಡಿದಳು ಸಾಕ್ಷಿ. ಕೂಲ್ ಡ್ರಿಂಕ್ಸ್ ಸರ್ವ್ ಮಾಡಿದ ಸರ್ವೆಂಟ್ ಸುಮಿತ್ರಾ ಬಳಿ ಬಂದನು. ಮೇಡಮ್, ಕೃಷ್ಣ ಪ್ರಸಾದ್ ಸರ್ ಆ ಕಡೆ ಇದ್ದಾರೆ, ನಿಮ್ಮನ್ನ ಬರಕ್ಕೆ ಹೇಳಿದ್ರು ಎಂದು ಸಿದ್ಧಾರ್ಥ್ರವರು ಇದ್ದ ಕಡೆ ತೋರಿಸಿದನು. ಹಾ ಸರಿ, ಎಲ್ಲರೂ ಇಲ್ಲಿದ್ದರೆ ಅವರು ಅಲ್ಲಿ ಏನು ಮಾಡುತ್ತಿದ್ದಾರೆ ಅಂತ ಅಂದುಕೊಳ್ಳುತ್ತಾ ಸಿದ್ಧಾರ್ಥ್ರವರ ಕಡೆ ಬಂದಳು ಸುಮಿತ್ರಾ. ಸ್ಟಾಪ್ ಇಟ್ ದಿವ್ಯಾ, ಗಟ್ಟಿಯಾಗಿ ಹಿಡಿದುಕೊಂಡಿರುವ ಅವಳ ಕೈಗಳಿಂದ ಬಿಡಿಸಿಕೊಂಡು ದೂರ ಸರಿದನು ಸಿದ್ಧಾರ್ಥ್. ಅವರಿಬ್ಬರನ್ನು ಅಲ್ಲಿ ನೋಡಿ ಶಾಕ್ ಆದಳು ಸುಮಿತ್ರಾ. ಏನು ನಡೆಯುತ್ತಿದೆ ಇವರಿಬ್ಬರ ಮಧ್ಯೆ ಅಂತ ಅಂದುಕೊಳ್ಳುತ್ತಾ ಕೃಷ್ಣ ಪ್ರಸಾದ್ ರವರು ಕರೆದ ವಿಷಯವನ್ನು ಮರೆತೋಗಿ ಸ್ವಲ್ಪ ಹತ್ತಿರಕ್ಕೆ ಹೋಗಿ ಅವರಿಗೆ ಕಾಣದಂತೆ ಮರೆಯಲ್ಲೇ ನಿಂತು ಅವರ ಮಾತುಗಳನ್ನು ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಿದ್ದಾಳೆ. ದಿವ್ಯಾ, ನಾನೀಗ ನಿನ್ನ ಲವರ್ ಅಲ್ಲ. ಯಾವ ರೀತಿ ಅಂದ್ರೆ ಆ ರೀತಿ ಪ್ರವರ್ತಿಸುವುದಕ್ಕೆ, ಬೇರೆಯವರಿಗೆ ಗಂಡ. ಸಿದ್ಧಾರ್ಥ್ ಮಾತುಗಳಿಗೆ ಶಾಕ್ನಿಂದ ಮೈಂಡ್ ಬ್ಲಾಂಕ್ ಆಯಿತು ಸುಮಿತ್ರಾಗೆ. ಸಿದ್ಧಾರ್ಥ್ ದಿವ್ಯಾ ಪ್ರೀತಿಸಿಕೊಂಡರಾ? ನಂಬಲಾರದೆ ನೋಡಿದಳು ಸುಮಿತ್ರಾ. ಏನಂದೆ ನೀನು? ನಾನಿನ್ನು ನಿನ್ನನ್ನೇ ಪ್ರೀತಿಸುತ್ತಿದ್ದೇನೆ ಅಂತ ಅಲ್ವಾ? ನೋ, ನನ್ನ ಮನಸ್ಸು ಯಾವಾಗಲೂ ನಿನ್ನನ್ನು ಮರೆತೋಗಿದೆ. ಈಗ ನನ್ನ ಹೆಂಡತಿಗೆ ಮಾತ್ರ ನನ್ನ ಮನಸ್ಸಿನಲ್ಲಿ ಸ್ಥಾನ. ಅಂಡ್ ಫಿಸಿಕಲ್ ಆಗಿ ಹತ್ರ ಆದ್ರೇನೆ ಪ್ರೀತಿ ಇದ್ದಂಗ? ಹಾಗಾದ್ರೆ ನಾವಿಬ್ಬರೂ ಯಾವತ್ತೂ ಹತ್ತಿರವಾಗಲಿಲ್ಲ, ನಮ್ಮದು ಪ್ರೀತಿ ಅಲ್ವಾ ಎಂದು ನೇರವಾಗಿ ನೋಡುತ್ತಾ ಕೇಳಿದನು. ದಿವ್ಯಾಗೆ ಏನು ಮಾತನಾಡಬೇಕು ಅಂತ ಗೊತ್ತಾಗದೆ ಹಾಗೆಯೇ ನೋಡುತ್ತಿದ್ದರೆ, ಪ್ರೀತಿ ಅನ್ನುವುದು ಮನಸ್ಸಿಗೆ ಸಂಬಂಧಿಸಿದ್ದು,
ಶರೀರಕ್ಕೆ ಅಲ್ಲ. ನಮ್ಮ ಮನಸ್ಸುಗಳು ಯಾವಾಗಲೂ ಹತ್ತಿರವಾಗಿವೆ. ಇನ್ನು ಇಬ್ಬರೂ ಒಂದಾಗುವುದು ಅನ್ನೋದು ಆಟೋಮೆಟಿಕ್ ಆಗಿ ನಡೆದು ಹೋಗುತ್ತದೆ. ನೋಡು ದಿವ್ಯಾ, ನಾನು ನಿನ್ನನ್ನು ಬೇಕು ಅಂತ ಮೋಸ ಮಾಡಲಿಲ್ಲ. ಯಾವ ಪರಿಸ್ಥಿತಿಗಳಲ್ಲಿ ಮದುವೆ ನಡೆಯಿತು, ನನ್ನ ನಿರ್ಧಾರ ಏನು ಅಂತಾನೋ ನಾನು ನಿನಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಆದರೂ ಸಹ ನೀನು ಈ ರೀತಿ ಬಿಹೇವ್ ಮಾಡ್ತೀಯಾ ಅಂತ ನಾನು ಕನಸಿನಲ್ಲಿಯೂ ಸಹ ಊಹೆ ಮಾಡಿರಲಿಲ್ಲ. ನೀನು ಒಳ್ಳೆಯವಳು ದಿವ್ಯಾ. ನನ್ನ ದೃಷ್ಟಿಯಲ್ಲಿ ನೀನು ಉನ್ನತವಾಗಿದ್ದೀಯಾ. ಈ ರೀತಿ ಕೆಲಸಗಳು ಮಾಡಿ ನಿನ್ನ ವ್ಯಾಲ್ಯೂ ಕಡಿಮೆ ಮಾಡಿಕೊಳ್ಳಬೇಡ ಎಂದನು. ನನಗೆ ಬೇಕಾಗಿರುವುದು ನಿನ್ನ ದೃಷ್ಟಿಯಲ್ಲಿ ಉನ್ನತವಾಗಿರುವುದು ಅಲ್ಲ ಸಿದ್ಧಾರ್ಥ್. ಜೀವನ ಪೂರ್ತಿ ನಿನ್ನ ಜೊತೆ ಇರುವುದು, ನಿನ್ನ ಹೆಂಡತಿಯಾಗಿ ಇರುವುದು ಎಂದು ದಿವ್ಯಾ ಹೇಳುತ್ತಿದ್ದರೆ ಅವಳನ್ನು ಅಸಹನೆಯಿಂದ ನೋಡುತ್ತಾ, ಅದು ಯಾವತ್ತಿಗೂ ನಡೆಯುವುದಿಲ್ಲ ದಿವ್ಯಾ. ಈ ಜನ್ಮಕ್ಕೆ ಸಾಕ್ಷಿನೇ ನನ್ನ ಹೆಂಡತಿ. ಅಕ್ಸೆಪ್ಟ್ ದ ಪ್ಯಾಕ್ಟ್ ಅಂಡ್ ಮೂವ್ ಆನ್. ಒಂದು ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಿಕೊ. ಮತ್ತೆ ನನಗೆ ಹೆದರು ಬೀಳಬೇಡ ಎಂದು ಕೋಪವಾಗಿ ಅಲ್ಲಿಂದ ಹೊರಟು ಹೋದನು ಸಿದ್ಧಾರ್ಥ್. ಸಿದ್ಧಾರ್ಥ್ ಬರುವುದು ಗಮನಿಸಿ ಫಾಸ್ಟ್ ಆಗಿ ಗಾರ್ಡನ್ನೊಳಕ್ಕೆ ಹೊರಟು ಹೋದಳು ಸುಮಿತ್ರಾ. ರೂಮಿನೊಳಕ್ಕೆ ಬಂದ ಸಾಕ್ಷಿ ಬಾಗಿಲಿಗೆ ಒರಗಿಕೊಂಡು ಕೆಳಗಡೆ ಕುಳಿತುಕೊಂಡು ಹೃದಯ ಒಡೆದು ಹೋಗುವಂತೆ ಅಳುತ್ತಿದ್ದಾಳೆ. ಅಂದ್ರೆ ಇಷ್ಟು ದಿನ ನನ್ನ ಜೊತೆ ನಡೆದುಕೊಂಡ ರೀತಿ, ಮಾತುಗಳು ಎಲ್ಲಾನು ನಟನೇನಾ ಎಂದು ಯೋಚಿಸುತ್ತಿದ್ದರೆ ಅವಳ ಪ್ರಾಣ ಚುರುಕ್ಕೆಂದಿತು. ಸಿದ್ಧಾರ್ಥ್ ಡೈರಿ ಎತ್ತುಕೊಂಡಾಗ ಸಿದ್ದು ಹೇಳಿದ ಮಾತುಗಳು ಅವಳ ಕಣ್ಣ ಮುಂದೆ ಕದಲಾಡುತ್ತಿವೆ. ನನ್ನ ಡೈರಿ ಓದುವುದಕ್ಕೆ ನೀನ್ಯಾರು? ಬೇರೆಯವರ ಡೈರಿ ನೋಡಬಾರದು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? ಎಲ್ಲಿರಬೇಕೋ ಅಲ್ಲೇ ಇರು ಎಂದು ಕೋಪವಾಗಿ ಹೇಳಿದ ಮಾತುಗಳು ನೆನಪು ಮಾಡಿಕೊಂಡು, ಅದರಲ್ಲಿ ಅವರ ಲವ್ ಬಗ್ಗೆ ಇರಬಹುದು, ಅದಕ್ಕೆ ಅಷ್ಟೊಂದು ಸೀರಿಯಸ್ ಆದರು. ದಿವ್ಯಾ ಮಾತುಗಳು ನೆನಪಿಗೆ ಬಂದವು. ನಿಜಾನೇ, ಈಗಲೂ ಆಕೆಯನ್ನೇ ಪ್ರೀತಿಸುತ್ತಿದ್ದಾನೆ. ಅವರ ಜೀವನದಲ್ಲಿ ಬೇರೆಯವರು ಇದ್ದ ಮೇಲೆ ನನ್ನನ್ನು ಯಾಕೆ ಹತ್ತಿರಕ್ಕೆ ಬರೆಸಿಕೊಳ್ಳುತ್ತಾನೆ? ಸಾಕ್ಷಿ, ನೀನು ಎಷ್ಟು ದುರಾದೃಷ್ಟವಂತಳೆ. ಪ್ರೀತಿಸಿದವನು ನಿನ್ನನ್ನು ಬಿಟ್ಬಿಟ್ಟು ಹೊರಟೋದನು. ತಾಳೆ ಕಟ್ಟಿರುವ ಗಂಡನ ಮನಸ್ಸಿನಲ್ಲಿ ಬೇರೆ ಯಾರೋ ಇದ್ದಾರೆ. ನಿನ್ನ ಜೊತೆ ನಿನ್ನ ದುರಾದೃಷ್ಟ ಸಿದ್ಧಾರ್ಥ್ಗೆ ಸಹ ಅಂಟಿಸಿಬಿಟ್ಟೆ ಅಲ್ವೇ? ನಿನ್ನನ್ನು ಮದುವೆಯಾಗಿದ್ದರಿಂದ ಅವರು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ಹುಡುಗಿಗೆ ದೂರ ಆಗಿ ನರಕ ಅನುಭವಿಸುತ್ತಿದ್ದಾರೆ. ಈಗ ನಾನೇನು ಮಾಡಲಿ ಎಂದು ತಲೆ ಹಿಡಿದುಕೊಂಡು ಅಳುತ್ತಿದ್ದರೆ, ಸಾಕ್ಷಿ ಎಂದು ಡೋರ್ ಒಡೆಯುತ್ತಾ ಕರೆದನು ಸಿದ್ಧಾರ್ಥ್. ಅವನ ಕೂಗು ಕೇಳಿ ಸಾಕ್ಷಿ ಹೃದಯ ವಿಲಿವಿಲ ಎಂದು ಒದ್ದಾಡಿತು. ಕಣ್ಣಿನಿಂದ ಕಣ್ಣೀರು ನಿಲ್ಲದೆ ಹರಿಯುತ್ತಿವೆ. ಸಾಕ್ಷಿ, ಅತ್ತೆಯವರು ಕರೆಯುತ್ತಿದ್ದಾರೆ. ಸಿದ್ಧಾರ್ಥ್ ಮಾತುಗಳಿಗೆ ಉಕ್ಕಿ ಬರುತ್ತಿರುವ ದುಃಖವನ್ನು ಬಲವಂತವಾಗಿ ತಡೆದುಕೊಂಡು, ಹಾ, ಫ್ರೆಶ್ ಆಗ್ತಿದ್ದೀನಿ ಸಿದ್ದು, ಒಂದು 5 ಮಿನಿಟ್ಸ್ನಲ್ಲಿ ಬರ್ತೀನಿ ಎಂದಳು. ಸರಿ, ಬೇಗ ಬಂದ್ಬಿಡು ಎನ್ನುತ್ತಾ ಸಿದ್ಧಾರ್ಥ್ ಕೆಳಗಡೆಗೆ ಹೊರಟರೆ ವಾಶ್ರೂಮ್ಗೆ ಹೋಗಿ ಮಿರರ್ನಲ್ಲಿ ತನ್ನನ್ನು ತಾನು ನೋಡಿಕೊಂಡು ಎಮೋಷನಲ್ ಕಂಟ್ರೋಲ್ ಮಾಡಿಕೊಂಡು ಮುಖದ ಮೇಲೆ ತಣ್ಣನೆಯ ನೀರು ಚೆಲ್ಲಿಕೊಂಡಳು. ಫೇಸ್ ವಾಶ್ ಮಾಡಿಕೊಂಡು ಗಟ್ಟಿಯಾಗಿ ಉಸಿರು ಎಳೆದುಕೊಂಡು ಹತ್ತಿರುವ ಥರ ಯಾರಿಗೂ ಗೊತ್ತಾಗದಂತೆ ಲೈಟಾಗಿ ಮೇಕಪ್ ಹಾಕಿಕೊಂಡು ಕೆಳಗಡೆಗೆ ಹೋದಳು. ಚಂದ್ರಶೇಖರ್ ಅವರು ಹೊರಡುವುದಕ್ಕೆ ಸಿದ್ಧವಾಗುತ್ತಿದ್ದಾರೆ. ನೋವನ್ನು ಬಚ್ಚಿಟ್ಟುಕೊಂಡು ಬಲವಂತವಾಗಿ ನಗುತ್ತಾ ಹೋಗಿ ಅಲ್ಲಿ ನಿಂತುಕೊಂಡಳು. ಸಿದ್ಧಾರ್ಥ್ ಅವಳ ಪಕ್ಕದಲ್ಲಿ ನಿಂತುಕೊಂಡು ಸಾಕ್ಷಿ ಕೈ ಹಿಡಿದುಕೊಂಡಿದ್ದರಿಂದ ಸಾಕ್ಷಿ ಮನಸ್ಸಿಗೆ ತುಂಬಾ ದುಃಖವಾಯಿತು. ನಾವು ಸಂತೋಷವಾಗಿ ಇದ್ದೀವಿ ಅಂತ ಎಲ್ಲರೂ ಅಂದುಕೊಳ್ಳಬೇಕು ಅಂತಾನೆ ತಾನೇ ಈ ರೀತಿ ನಡೆಸುತ್ತಿದ್ದೀರಾ ಅಂತ ಅಂದುಕೊಳ್ಳುತ್ತಾ ಸಿದ್ಧಾರ್ಥ್ ಕಡೆ ನೋಡಿದಳು. ಅವನು ನಗುತ್ತಾ ಇವಳ ಕಡೆ ನೋಡುವಷ್ಟರಲ್ಲಿ ನೋಟ ತಿರುಗಿಸಿಕೊಂಡು ಬಿಟ್ಟಳು. ಸಾಕ್ಷಿ, ಹೋಗ್ಬರ್ತೀವಿ, ಹುಷಾರು. ಸಾಕ್ಷಿ ಹಣೆಯ ಮೇಲೆ ಮುತ್ತಿಟ್ಟು ಹೊರಗಡೆಗೆ ನಡೆದಳು ಸುಶೀಲಾ. ಸಾಕ್ಷಿಗೆ ಮನೆಯವರಿಗೆ ಬಾಯಿ ಹೇಳಿ ಮೇಲಿಂದ ನೋಡುತ್ತಿರುವ ನಿತ್ಯ ಕಡೆ ಒಂದು ಲುಕ್ ಕೊಟ್ಟು ಹೊರಗಡೆಗೆ ಕದಲಿದನು ಆಕಾಶ್. ನಿತ್ಯ ಮೂತಿ ತಿರುಗಿಸಿಕೊಂಡು ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು. ಎಲ್ಲರನ್ನೂ ಕಳುಹಿಸಿ ಒಳಗಡೆಗೆ ಬಂದರು ಸಿದ್ಧಾರ್ಥ್ರವರು. ಸಾಕ್ಷಿ ಫಾಸ್ಟ್ ಆಗಿ ಒಳಗಡೆಗೆ ಬಂದು ಬೆಡ್ಶೀಟ್ ಗುಬುರಾಕಿಕೊಂಡು ತನ್ನ ಕಣ್ಣೀರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಳು. ಸ್ವಲ್ಪ ಸಮಯದ ನಂತರ ರೂಮಿನೊಳಕ್ಕೆ ಬಂದು ಡಸ್ಟ್ ಚೇಂಜ್ ಮಾಡಿಕೊಂಡು ಅವಳ ಪಕ್ಕದಲ್ಲಿಯೇ ಮಲಗಿಕೊಂಡನು ಸಿದ್ಧಾರ್ಥ್. ಸಾಕ್ಷಿ, ಮಲಗಿಕೊಂಡೆಯಾ ಎಂದು ಕೇಳಿದ್ದರಿಂದ ಸಾಕ್ಷಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಸೈಲೆಂಟ್ ಆಗಿ ಇದ್ದಿದ್ದರಿಂದ ನಿದ್ದೆ ಮಾಡಿದ್ದಾಳೇನೋ ಅಂತ ಅಂದುಕೊಂಡು ಸುಮ್ಮನಾಗಿ ಬಿಟ್ಟನು ಸಿದ್ಧಾರ್ಥ್. ಸಿದ್ಧಾರ್ಥ್ ಜೊತೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಂಡು ಭಾರವಾದ ಹೃದಯದಿಂದ ಎಷ್ಟೊತ್ತಿಗೂ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ. ಮಾರ್ನಿಂಗ್ ಸಿದ್ಧಾರ್ಥ್ ಫ್ರೆಶ್ ಆಗಿ ಬಂದು ಸೋಫಾದಲ್ಲಿ ಕುಳಿತುಕೊಂಡನು. ಸಾಕ್ಷಿ ಕಾಫಿ ತೆಗೆದುಕೊಂಡು ಹೋಗಿ
ಫೋನ್ ನೋಡುತ್ತಿರುವ ಸಿದ್ಧಾರ್ಥ್ ಮುಂದೆ ಇಟ್ಟಳು. ತಲೆ ಎತ್ತಿ ಗುಡ್ ಮಾರ್ನಿಂಗ್ ಎನ್ನುತ್ತಾ ಸಾಕ್ಷಿ ಕಡೆ ನೋಡಿದನು. ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡು ನೋಡುತ್ತಿದ್ದಾಳೆ. ಏನಾಯ್ತು ಸಾಕ್ಷಿ, ಮುಖ ಯಾಕೆ ಆ ರೀತಿ ಇದೆ? ರಾತ್ರಿ ಸರಿಯಾಗಿ ನಿದ್ದೆ ಹಿಡಿಯಲಿಲ್ವಾ ಎಂದು ಕೇಳಿದನು ಸಿದ್ಧಾರ್ಥ್ ಕಾಫಿ ತೆಗೆದುಕೊಳ್ಳುತ್ತಾ. ಅವನ ಕಡೆ ನೋಡದೆ ಹೌದು ಎನ್ನುವ ತರ ತಲೆಯಾಡಿಸಿ ಹೊರಟು ಹೋದ ಸಾಕ್ಷಿಯನ್ನು ವಿಚಿತ್ರವಾಗಿ ನೋಡುತ್ತಾ ಕಾಫಿ ಕುಡಿದನು. ಟಿಫನ್ ಮಾಡುತ್ತಿರುವಾಗ ಪರಧ್ಯಾನದಲ್ಲಿ ಇರುವ ಸಾಕ್ಷಿಯನ್ನು ನೋಡಿ, ಸಾಕ್ಷಿ ಸ್ವಲ್ಪ ಚಟ್ನಿ ಹಾಕು ಎಂದನು. ಸಾಕ್ಷಿ ಆಲೋಚನೆಗಳಿಂದ ಹೆಚ್ಚೆತ್ತು ಗಾಬರಿಯಿಂದ ಚಟ್ನಿ ಹಾಕುತ್ತಿದ್ದರೆ ಅದು ಸ್ವಲ್ಪ ಸಿದ್ಧಾರ್ಥ್ ಕೈನ ಬಳಿ ಶರ್ಟ್ ಮೇಲೆ ಬಿದ್ದಿತು. ಅಯ್ಯೋ ಸಾರಿ, ನೋಡಿಕೊಳ್ಳಲಿಲ್ಲ ಎಂದು ಟಿಶ್ಯೂ ತೆಗೆದುಕೊಂಡು ಟೆನ್ಷನ್ ಆಗಿ ಒರೆಸುತ್ತಿದ್ದರೆ, ಇಟ್ಸ್ ಓಕೆ ಸಾಕ್ಷಿ, ಲೀವ್ ಇಟ್ ಎಂದು ಸಾಕ್ಷಿ ಕೈ ಹಿಡಿದುಕೊಂಡನು ಸಿದ್ಧಾರ್ಥ್. ಸಾಕ್ಷಿ ತಡವರಿಸಿ ಕೈಯನ್ನ ಟಕ್ಕೆಂದು ಕಿತ್ತುಕೊಂಡು ತಲೆ ಬಗ್ಗಿಸಿಕೊಂಡು ತಿನ್ನುತ್ತಿದ್ದರೆ ಅವಳ ಕಡೆಯೇ ನೋಡುತ್ತಾ ಏನಾಯ್ತು ಇವಳಿಗೆ ಎಂದು ಆಲೋಚಿಸುತ್ತಾ ತಿನ್ನುವುದನ್ನು ಮುಗಿಸಿದನು. ತನ್ನ ಜೊತೆ ಇಷ್ಟವಿಲ್ಲದೆ ಇರುತ್ತಿದ್ದಾನೆ ಎನ್ನುವ ದುಃಖ ಒಂದು ಕಡೆಯಾದರೆ, ಸಿದ್ಧಾರ್ಥ್ ಮನಸ್ಸಿನಲ್ಲಿ ಬೇರೆಯವರು ಇದ್ದಾರೆ ಎನ್ನುವ ಸತ್ಯವನ್ನು ತಡೆದುಕೊಳ್ಳಲಾಗದೆ ತನ್ನಿಂದಲೇ ಸಿದ್ಧಾರ್ಥ್ ಪ್ರೀತಿ ದೂರವಾಗಿದೆ ಎನ್ನುವ ನೋವು ಮತ್ತೊಂದು ಕಡೆ. ಗಿಲ್ಟಿ ಫೀಲಿಂಗ್ನಿಂದ ಸಿದ್ಧಾರ್ಥ್ ಕಡೆ ಕಣ್ಣೆತ್ತಿ ನೋಡಲಾರದೆ ಬಾಯ್ಬಿಟ್ಟು ಮಾತನಾಡಲಾರದೆ ಸತಮತವಾಗುತ್ತಿದ್ದಾಳೆ ಸಾಕ್ಷಿ. ಇವರಿಬ್ಬರನ್ನು ಒಂದು ಕಣ್ಣು ಗಮನಿಸುತ್ತಲೇ ಇದ್ದಾಳೆ ಸುಮಿತ್ರಾ. ಟಿಫನ್ ಮಾಡಿ ಇಬ್ಬರೂ ಕಾರಿನಲ್ಲಿ ಹೊರಟರು. ಯಾವಾಗ್ಲೂ ವಟವಟ ಎಂದು ಏನೋ ಒಂದು ಮಾತನಾಡುವ ಸಾಕ್ಷಿ ಸೈಲೆಂಟ್ ಆಗಿ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದರೆ, ಸಿದ್ಧಾರ್ಥ್ ಅವಳನ್ನು ಕದಲಿಸಲಾರದೆ ಮೌನವಾಗಿ ಡ್ರೈವ್ ಮಾಡುತ್ತಿದ್ದಾನೆ. ರೂಮಿನೊಳಗೆ ಹೋಗಿ ಬೆಡ್ಗೆ ಒರಗಿಕೊಂಡು ಆಲೋಚನೆಯಲ್ಲಿ ಬಿದ್ದಳು ಸುಮಿತ್ರಾ. ಅಂದ್ರೆ ಸಾಕ್ಷಿಯನ್ನ ಇನ್ನೂ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡಲಿಲ್ವಾ ಸಿದ್ದು? ಬಲವಂತವಾಗಿ ಮದುವೆ ಮಾಡಿಕೊಂಡರು ಸಮಯ ಕಳೆಯುತ್ತಿದ್ದಂತೆ ಇಬ್ಬರು ಹ್ಯಾಪಿಯಾಗಿ ಇರ್ತಾರೆ ಅಂತ ಅಂದುಕೊಂಡು ನನಗೆ ಇಷ್ಟವಿಲ್ಲದಿದ್ದರೂ ಮೌನವಾಗಿ ಇದ್ದು ಬಿಟ್ಟೆ. ಆದರೆ ಸಿದ್ಧಾರ್ಥ್ ದಿವ್ಯಳನ್ನ ಪ್ರೀತಿಸಿದನು. ತಂದೆಗೆ ಕೊಟ್ಟ ಮಾತಿಗೋಸ್ಕರ ಇಷ್ಟವಿಲ್ಲದಿದ್ದರೂ ಆ ಸಾಕ್ಷಿಯ ಜೊತೆನೇ ಇರ್ತಿದ್ದಾನೆ. ಮನಸಾರೆ ಪ್ರೀತಿಸಿದ ದಿವ್ಯಳನ್ನು ಮರೆಯಲಾಗದೆ, ಆ ದರಿದ್ರದವಳನ್ನ ಹೆಂಡತಿಯಾಗಿ ಸ್ವೀಕರಿಸಲಾಗದೆ ಎಷ್ಟು ನರಕವನ್ನು ಅನುಭವಿಸುತ್ತಿದ್ದಾನೋ ನನ್ನ ಮಗ ಯಾವತ್ತಿಗೂ ಸಂತೋಷವಾಗಿ ಇರಬೇಕು. ಆ ರೀತಿ ನಡೆಯಬೇಕು ಅಂದ್ರೆ ಅವನು ಪ್ರೀತಿಸಿದ ಹುಡುಗಿ ಅವನ ಜೀವನದೊಳಕ್ಕೆ ಬರಬೇಕು. ಎಸ್, ಇದೇ ನಡೆಯಬೇಕು. ಸಾಕ್ಷಿಯ ಪೀಡೆ ತೊಲಗಿದರೇನೆ ನನ್ನ ಮಗನ ಜೀವನ ಮತ್ತೆ ಸಂತೋಷವಾಗಿ ಬದಲಾಗುತ್ತದೆ. ಅವಳ ಜೊತೆಗೆ ಆ ಆಕಾಶ್ನ ಪೀಡೆ ಸಹ ತೊಲಗುತ್ತದೆ. ಈಗ ಏನು ಮಾಡಬೇಕು ಎಂದು ರೂಮಿನಲ್ಲಿ ಆ ಕಡೆ ಈ ಕಡೆ ತಿರುಗಾಡುತ್ತಾ ಯೋಚನೆ ಮಾಡುತ್ತಿದ್ದಾಳೆ. ಸ್ವಲ್ಪ ಸಮಯಕ್ಕೆ ಯಾವುದೋ ಒಂದು ಐಡಿಯಾ ಬಂದು ಸುಮಿತ್ರ ಮುಖ ಸಂತೋಷದಿಂದ ಒಳೆಯುತ್ತಿದೆ. ಎಸ್, ಇದೇ ರೀತಿ ಮಾಡಬೇಕು ಎಂದು ನಿರ್ಣಯಕ್ಕೆ ಬಂದಳು. ಸಾಕ್ಷಿಯನ್ನ ಆಫೀಸ್ ಬಳಿ ಡ್ರಾಪ್ ಮಾಡಿದನು ಸಿದ್ಧಾರ್ಥ್. ಬಾಯ್ ಸಾಕ್ಷಿ ಎಂದು ಸಣ್ಣದಾಗಿ ನಗುತ್ತಾ ಹೇಳುತ್ತಿದ್ದರೆ, ಬಾಯ್ ಎಂದು ಬೇಕಾಬಿಟ್ಟಿಯಾಗಿ ಹೇಳಿ ಒಳಗಡೆಗೆ ಹೊರಟು ಹೋದಳು ಸಾಕ್ಷಿ. ಸಿದ್ಧಾರ್ಥ್ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಆಫೀಸಿಗೆ ಹೊರಟು ಹೋದನು. ಸಿದ್ಧಾರ್ಥ್ ಆಲೋಚನೆಗಳು ಅವಳ ಚಿಕ್ಕ ಹೃದಯವನ್ನು ಹಿಂಡುತ್ತಿದ್ದರೆ ಕೆಲಸದ ಕಡೆ ಸರಿಯಾಗಿ ಗಮನ ಕೊಡಲು ಆಗುತ್ತಿಲ್ಲ ಸಾಕ್ಷಿಗೆ. ಪ್ರಿಯಾ, ಹೆಡೇಕ್ ಆಗಿದೆ, ನಾನು ಕ್ಯಾಂಟೀನ್ಗೆ ಹೋಗ್ತಿದ್ದೀನಿ ಎನ್ನುತ್ತಾ ಪ್ರಿಯಾ ಕರೆಯುತ್ತಿದ್ದರೂ ಕೇಳಿಸಿಕೊಳ್ಳದೆ ಕ್ಯಾಂಟೀನ್ಗೆ ಹೊರಟು ಹೋದಳು ಸಾಕ್ಷಿ. ಆಫೀಸಿಗೆ ಬಂದಾಗ್ಲಿಂದ ಡಲ್ಲಾಗಿ ಇರುವ ಸಾಕ್ಷಿಯನ್ನು ಒಂದು ಕಣ್ಣು ಗಮನಿಸುತ್ತಲೇ ಇದ್ದ ವಿಕ್ರಮ್ ಟೀಮ್ಗೆ ವರ್ಕ್ ಕೊಟ್ಟು ಸಾಕ್ಷಿ ಹಿಂದೆಯೇ ಹೊರಗಡೆಗೆ ನಡೆದನು. ಸಾಕ್ಷಿ ಕಾಫಿ ತೆಗೆದುಕೊಂಡು ಸಿಪ್ ಮಾಡುತ್ತಾ ಸಿದ್ಧಾರ್ಥ್ ದಿವ್ಯಾ ಮಧ್ಯೆ ನಡೆದ ಸಂಭಾಷಣೆಯನ್ನು ನೆನಪು ಮಾಡಿಕೊಳ್ಳುತ್ತಿದ್ದಾಳೆ. ನೀನು ಹ್ಯಾಪಿಯಾಗಿ ಇಲ್ಲ, ನಾನು ಹ್ಯಾಪಿಯಾಗಿ ಇಲ್ಲ. ನಿನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಬಿಡು, ನಾವು ಮದುವೆ ಮಾಡಿಕೊಳ್ಳೋಣ ಎಂದ ದಿವ್ಯಾ ಮಾತುಗಳು ಕಿವಿಯಲ್ಲಿ ಗುಯ್ಗುಟ್ಟುತ್ತಿದ್ದರೆ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ತಂದೆಗೆ ಕೊಟ್ಟ ಮಾತಿಗೆ ಕಟ್ಟುಬಿದ್ದು ಇಷ್ಟವಿಲ್ಲದಿದ್ದರೂ ನನಗೆ ನೋವು ಕೊಡದೆ ನೋಡಿಕೊಳ್ಳುತ್ತಿದ್ದಾರೆ. ಹೆಂಡತಿ ಅನ್ನುವ ಬಂಧವನ್ನು ಅಡ್ಡ ಇಟ್ಟುಕೊಂಡು ಸಿದ್ಧಾರ್ಥ್ ತನ್ನ ಪ್ರೀತಿಯನ್ನು ಮರೆತು ನನ್ನ ಜೊತೆನೇ ಇರು ಅಂತ ಹೇಳುವುದು ನ್ಯಾಯವಲ್ಲ. ಅವರ ಲೈಫ್ನಲ್ಲಿ ಸಂತೋಷವನ್ನು ಕಿತ್ತುಕೊಳ್ಳುವ ಹಕ್ಕು ನನಗೆ ಇಲ್ಲ. ಸಾಕ್ಷಿ, ನೀನು ಎಷ್ಟು ದೀನ ಪರಿಸ್ಥಿತಿಯಲ್ಲಿ ಇದ್ದೀಯ ಕಣೆ. ದೇವರೇ, ಪ್ಲೀಸ್ ಈ ಪರಿಸ್ಥಿತಿಯನ್ನು ಫೇಸ್ ಮಾಡುವುದಕ್ಕೆ ನನಗೆ ಸ್ವಲ್ಪ ಧೈರ್ಯ ಕೊಡುವೆಯಾ? ದುಃಖ ಉಕ್ಕಿ ಬರುತ್ತಿದ್ದರೆ ಕಣ್ಣುಗಳಿಗೆ ಕೈ ಅಡ್ಡ ಇಟ್ಟುಕೊಂಡು ಟೇಬಲ್ಗೆ ತಲೆಯಾನಿಸಿ ಅಳುತ್ತಿದ್ದಾಳೆ. ಸಾಕ್ಷಿಗೆ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡು ಅಳುತ್ತಿರುವ ಸಾಕ್ಷಿಯನ್ನ ದುಃಖದಿಂದ ನೋಡುತ್ತಿದ್ದಾನೆ ವಿಕ್ರಮ್. ಯಾವಾಗ್ಲೂ ನಗು ನಗುತ್ತಾ
ಖುಷಿಯಾಗಿ ಇರುತ್ತಿದ್ದ ಆಕೆಯ ಮನಸ್ಸಿಗೆ ಅಷ್ಟೊಂದು ದುಃಖ ಕೊಡುತ್ತಿರುವ ವಿಷಯ ಏನಾಗಿರುತ್ತದೆ ಎಂದು ಆಲೋಚಿಸುತ್ತಾ ನೋಡುತ್ತಿದ್ದಾನೆ. ಫೋನ್ ರಿಂಗ್ ಆಗಿದ್ದರಿಂದ ಕಣ್ಣೀರು ಒರೆಸಿಕೊಂಡು ಫೋನ್ ನೋಡಿದಳು. ಸುಮಿತ್ರ ನಂಬರ್ ನೋಡಿ ಅತ್ತೆ ಯಾಕೆ ನನಗೆ ಕಾಲ್ ಮಾಡುತ್ತಿದ್ದಾರೆ ಎಂದು ಆಲೋಚಿಸುತ್ತಲೇ ಕಾಲ್ ಪಿಕ್ ಮಾಡಿ ಹಲೋ ಅತ್ತೆ ಎಂದಳು. ನಿಮ್ಮ ಆಫೀಸ್ ಎಂಟ್ರೆನ್ಸ್ನಲ್ಲಿ ಇರುವ ಪಾರ್ಕಿಂಗ್ ಹತ್ತಿರಕ್ಕೆ ಬಾ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಸುಮಿತ್ರ. ಫೋನ್ ಮಾಡಿರುವುದೇ ಶಾಕ್ ಅಂದ್ರೆ ನನಗೋಸ್ಕರ ಯಾಕೆ ಆಫೀಸಿಗೆ ಬಂದ್ರು ಎಂದು ಗಾಬರಿಯಿಂದ ಪಾರ್ಕಿಂಗ್ ಬಳಿ ಬಂದಳು ಸಾಕ್ಷಿ. ವಿಕ್ರಮ್ ಸಾಕ್ಷಿ ಗಾಬರಿಯಿಂದ ಹೋಗುವುದು ಗಮನಿಸಿ ತನ್ನ ಹಿಂದೆಯೇ ಫಾಲೋ ಆದನು. ಕೈಗಳು ಕಟ್ಟಿಕೊಂಡು ಕಾರಿಗೆ ಒರಗಿಕೊಂಡು ಸೀರಿಯಸ್ ಆಗಿ ನೋಡುತ್ತಿರುವ ಸುಮಿತ್ರಾಳನ್ನು ನೋಡಿ ಟೆನ್ಷನ್ ಪಡುತ್ತಾ ಹತ್ತಿರಕ್ಕೆ ಹೋದಳು ಸಾಕ್ಷಿ. ಅತ್ತೆ, ನೀವು ಇಲ್ಲಿ ಎಂದು ಕೇಳಿದಳು ನಿಧಾನವಾಗಿ. ನನ್ನ ಮಗನಿಗೋಸ್ಕರ ಬರದೆ ತಪ್ಪಲಿಲ್ಲ ವ್ಯಂಗ್ಯವಾಗಿ ಹೇಳಿದ ಸುಮಿತ್ರ ಮಾತುಗಳಿಗೆ ಕ್ವೆಶ್ಚನ್ ಮಾರ್ಕ್ ಫೇಸ್ನಿಂದ ನೋಡಿದಳು ಸಾಕ್ಷಿ. ಹೌದು, ನನ್ನ ಮಗನ ಸಂತೋಷಕ್ಕೋಸ್ಕರ ನಾನು ಏನಾದರೂ ಮಾಡ್ತೀನಿ. ನೀನು ನಿನ್ನ ಗಂಡನ ಸಂತೋಷಕ್ಕೋಸ್ಕರ ಏನು ಬೇಕಾದರೂ ಮಾಡಲು ರೆಡಿಯಾಗಿದ್ದೀಯಾ ಎಂದು ನೇರವಾಗಿ ನೋಡುತ್ತಾ ಕೇಳಿದಳು ಸುಮಿತ್ರ. ಹಾ ಅತ್ತೆ, ಮಾಡ್ತೀನಿ ಎಂದಳು ಸಾಕ್ಷಿ ಅನುಮಾನದಿಂದ ನೋಡುತ್ತಾ. ಹಾಗಾದ್ರೆ ನಿನ್ನ ಗಂಡನನ್ನ ಬಿಡ್ಬಿಡು ಎಂದು ಹೇಳಿದ ತಕ್ಷಣ ಸಾಕ್ಷಿ ಹೃದಯದಲ್ಲಿ ಅಗ್ನಿಪರ್ವತಗಳು ಸಿಡಿದು ಏನ್ ಮಾತನಾಡ್ತಿದ್ದೀರಾ ಅತ್ತೆ ಎಂದಳು ಸಾಕ್ಷಿ ನಡುಗುವ ಧ್ವನಿಯಲ್ಲಿ. ನೀನು ಕೇಳಿಸಿಕೊಂಡಿದ್ದು ಕರೆಕ್ಟೇ. ಅವನು ಸಂತೋಷವಾಗಿ ಇರಬೇಕು ಅಂದ್ರೆ ನೀನು ಅವನ ಲೈಫ್ನಲ್ಲಿ ಇರಬಾರದು. ಸಾಕ್ಷಿ ಕಣ್ಣುಗಳಲ್ಲಿನ ಕಣ್ಣೀರು ಕೆನ್ನೆಗಳನ್ನು ಒದ್ದೆ ಮಾಡುತ್ತಿದ್ದರೆ ಹಾಗೆಯೇ ಬೆರಗಾಗಿ ನೋಡುತ್ತಿದ್ದಾಳೆ. ಸ್ವಲ್ಪ ದೂರದಲ್ಲಿ ನಿಂತು ಇವರ ಕಡೆಯೇ ನೋಡುತ್ತಿದ್ದಾನೆ ವಿಕ್ರಮ್. ಆಕೆ ಸಾಕ್ಷಿಯ ಅತ್ತೆಯ ಥರ ಇದ್ದಂಗಿದ್ದಾರೆ. ಮನೆಯಲ್ಲಿ ಮಾತನಾಡದೆ ಇಲ್ಲಿಗೆ ಬಂದು ಏನು ಅಷ್ಟೊಂದು ಸೀರಿಯಸ್ ಆಗಿ ಮಾತನಾಡುತ್ತಿದ್ದಾರೆ. ಸಾಕ್ಷಿ ಆಕೆ ಅಳುತ್ತಿದ್ದಾಳೆ. ಏನು ನಡೆಯುತ್ತಿದೆ? ಸಾಕ್ಷಿನ ಕೇಳಿದರೆ ಗೊತ್ತಾಗುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅಲ್ಲಿ ನಡೆಯುವುದನ್ನು ಗಮನಿಸುತ್ತಿದ್ದಾನೆ. ನಿನ್ನನ್ನು ಮದುವೆ ಮಾಡಿಕೊಂಡಾಗಲಿಂದ ಅವನು ಯಾವತ್ತೂ ಸಂತೋಷವಾಗಿ ಇಲ್ಲ. ಅವನ ಜೀವನಕ್ಕೆ ಹಿಡಿದ ದರಿದ್ರ ನೀನು. ನಿನಗೆ ಗೊತ್ತೋ ಗೊತ್ತಿಲ್ವೋ, ಸಿದ್ಧಾರ್ಥ್ ದಿವ್ಯಾ ಅನ್ನೋ ಹುಡುಗಿಯನ್ನ ಮನಸಾರ ಪ್ರೀತಿಸುತ್ತಿದ್ದಾನೆ. ಆದರೆ ನಿನ್ನನ್ನು ಮದುವೆ ಮಾಡಿಕೊಂಡಿದ್ದರಿಂದ ಆ ಪ್ರೀತಿಯ ಜೊತೆಗೆ ಅವನ ಸಂತೋಷ ಸಹ ದೂರ ಆಗಿದೆ. ತಂದೆಗೆ ಕೊಟ್ಟ ಮಾತಿಗೋಸ್ಕರ ಅವನು ಅವನ ಮನಸ್ಸನ್ನು ಸಾಯಿಸಿಕೊಂಡು ನಿನ್ನ ಜೊತೆ ಇರುತ್ತಿದ್ದಾನೆ. ಇಷ್ಟು ದಿನ ಅವನ ಪ್ರೀತಿಯ ವಿಷಯ ಗೊತ್ತಿಲ್ಲದೆ ಮೌನವಾಗಿ ಇದ್ದೆ. ಇನ್ನ ಇರುವುದಿಲ್ಲ. ಬಲವಂತವಾಗಿ ಮದುವೆ ಮಾಡಿಕೊಂಡ ಸ್ನೇಹಿತನ ಲವರ್ನನ್ನು ಹೆಂಡತಿಯಾಗಿ ಸ್ವೀಕರಿಸಲಾಗದೆ ಅವನ ಪ್ರೀತಿಯನ್ನು ಮರೆಯಲು ಆಗದೆ ನರಕ ಅನುಭವಿಸುತ್ತಿದ್ದಾನೆ. ಅದಕ್ಕೆಲ್ಲ ಕಾರಣ ನೀನೇ. ಅದಕ್ಕೆ ನಿನ್ನಷ್ಟಕ್ಕೆ ನೀನು ಡೈವರ್ಸ್ ಕೊಟ್ಟು ಅವನ ಲೈಫ್ನಿಂದ ಹೊರಟು ಹೋಗು. ಅವನ ಮನಸ್ಸಿಗೆ ಇಷ್ಟವಾಗಿರುವ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಸಂತೋಷವಾಗಿ ಇರ್ತಾನೆ ಎಂದಳು. ಸುಮಿತ್ರಾ ಮಾತುಗಳು ಬಾಣಗಳ ಥರ ಅವಳ ಹೃದಯವನ್ನು ಚುಚ್ಚುತ್ತಿದ್ದರೆ ಅವಳ ಪ್ರಾಣ ವಿಲವಿಲ ಎಂದು ಒದ್ದಾಡುತ್ತಿದೆ. ಏನು ಮಾತನಾಡಬೇಕು ಎಂದು ಅರ್ಥವಾಗದೆ ಮೌನವಾಗಿ ರೋಧಿಸುತ್ತಿದ್ದಾಳೆ ಸಾಕ್ಷಿ. ಏನು ಆಲೋಚನೆ ಮಾಡ್ತಿದೀಯಾ? ಆಸ್ತಿ ಅಂತಸ್ತುಗಳ ಬಗ್ಗೆ ಯೋಚನೆ ಮಾಡುತ್ತಿದ್ದೀಯಾ? ನೀನು ಅವಳ ಲೈಫ್ನಿಂದ ಹೊರಟು ಹೋದರೆ ನಿನಗೆ ಎಷ್ಟು ಕೋಟಿಗಳು ಬೇಕಾದರೂ ಕೊಡ್ತೀನಿ. ನನ್ನ ಮಗನ ಸಂತೋಷವೇ ನನಗೆ ಮುಖ್ಯ ಎಂದಳು ಸುಮಿತ್ರ. ಆ ಮಾತುಗಳಿಗೆ ವಿಸ್ಮಯದಿಂದ ನೋಡುತ್ತಾ, ಅತ್ತೆ, ನನಗೆ ನಿಮ್ಮ ಆಸ್ತಿಗಳು ಅಂತಸ್ತುಗಳು ಏನೂ ಬೇಕಾಗಿಲ್ಲ. ಅವರ ಸಂತೋಷಕ್ಕೆ ನಾನು ಅಡ್ಡಿಯಾದರೆ ನಾನು ಹೊರಟೋಗ್ತೀನಿ. ಆ ರೀತಿ ಹೇಳುತ್ತಿರುವಾಗ ಅವಳ ಹೃದಯ ಎಷ್ಟು ಚೂರಾಯಿತೋ ಅವಳಿಗೆ ಗೊತ್ತಿಲ್ಲ. ಸುಮಿತ್ರಾಗೆ ಒಳಗೊಳಗೆ ಸಂತೋಷವಾಗಿ ಇದ್ದರೂ ಮೇಲಕ್ಕೆ ಮಾತ್ರ ಗಂಭೀರವಾಗಿ ನಟಿಸುತ್ತಾ, ಒಳ್ಳೆಯದು. ಎಷ್ಟು ಬೇಗ ನಿನ್ನ ನಿರ್ಣಯವನ್ನು ಸಿದ್ಧಾರ್ಥ್ಗೆ ಹೇಳಿದರೆ ಅಷ್ಟು ಒಳ್ಳೆಯದು ಎಂದು ಸೀರಿಯಸ್ ಆಗಿ ಹೇಳಿ ಅಲ್ಲಿಂದ ಹೊರಟು ಹೋದಳು ಸುಮಿತ್ರ. ಸಾಕ್ಷಿ ಕೈಗಳಿಂದ ಮುಖ ಮುಚ್ಚಿಟ್ಟುಕೊಂಡು ಜೋರು ಜೋರಾಗಿ ಅಳುತ್ತಿದ್ದಾಳೆ. ಸುಮಿತ್ರ ಹೊರಟ ತಕ್ಷಣ ವಿಕ್ರಮ್ ಗಾಬರಿಯಿಂದ ಸಾಕ್ಷಿ ಹತ್ತಿರಕ್ಕೆ ಓಡಿದನು. ಅವನಿಗೆ ಡೈವರ್ಸ್ ಕೊಟ್ಟು ಅವನ ಲೈಫ್ನೊಳಗಿಂದ ಹೊರಟು ಹೋಗು. ಅವನ ಮನಸ್ಸಿಗೆ ಇಷ್ಟವಾದ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಹ್ಯಾಪಿಯಾಗಿ ಇರ್ತಾನೆ. ಸುಮಿತ್ರಾ ಮಾತುಗಳು ಕಿವಿಗಳಲ್ಲಿ ಮಾರ್ಧ್ವನಿಸುತ್ತಿದ್ದರೆ ತಲೆ ಫುಲ್ ಸುತ್ತುತ್ತಿರುವ ತರಹ ಆಗಿ ತಲೆ ಹಿಡಿದುಕೊಂಡು ಕೆಳಗೆ ಬೀಳಲಿದ್ದ ಸಾಕ್ಷಿಯನ್ನು ಓಡಿಬಂದು ಹಿಡಿದುಕೊಂಡನು ವಿಕ್ರಮ್. ಸಾಕ್ಷಿ, ಕಣ್ಣು ಬಿಡು ಎಂದು ಸಾಕ್ಷಿ ಕೆನ್ನೆಗಳ ಮೇಲೆ ಕೈಯಿಂದ ತಟ್ಟುತ್ತಾ ಎಬ್ಬಿಸುತ್ತಿದ್ದಾನೆ. ಕಣ್ಣುಗಳು ಮುಚ್ಚುತ್ತಾ ತೆರೆಯುತ್ತಾ ನಿಶ್ಶಕ್ತಿಯಿಂದ ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ಟೆನ್ಷನ್ ಜಾಸ್ತಿ ಆಯಿತು ವಿಕ್ರಮ್ಗೆ.
ತಕ್ಷಣ ಅವಳನ್ನು ಎತ್ತಿಕೊಂಡು ತನ್ನ ಕಾರಿನಲ್ಲಿ ಕುಳಿಸಿಕೊಂಡು ಹಾಸ್ಪಿಟಲ್ಗೆ ಹೋದನು. ಪ್ರಿಯಾಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದರಿಂದ ಗಾಬರಿಯಿಂದ ತನ್ನ ಸ್ಕೂಟಿಯಲ್ಲೇ ಹಾಸ್ಪಿಟಲ್ಗೆ ಹೊರಟಳು ಪ್ರಿಯಾ. ಫೋನ್ ರಿಂಗ್ ಆಗಿದ್ದರಿಂದ ತೆಗೆದು ನೋಡಿದನು ಸಿದ್ಧಾರ್ಥ್. ಸಾಕ್ಷಿ ನಂಬರ್ ನೋಡಿ ನಗುತ್ತಾ ಪಿಕ್ ಮಾಡಿದನು. ಹಲೋ ಸಾಕ್ಷಿ. ಹಲೋ ಸಿದ್ಧಾರ್ಥ್ ರವರೇ, ನಾನು ಸಾಕ್ಷಿ ಫ್ರೆಂಡ್ ಪ್ರಿಯಾ. ಸಾಕ್ಷಿ ತಲೆ ಸುತ್ತಿ ಬಿದ್ದೋಗಿದ್ದಾಳೆ ಎಂದು ಹೇಳಿದ ತಕ್ಷಣ ವಾಟ್ ಎಂದು ಚೇರ್ ಮೇಲಿಂದ ತಟ್ಟನೆ ಎದ್ದನು ಸಿದ್ಧಾರ್ಥ್. ಸುದೀಪ್ ಅಯೋಮಯವಾಗಿ ನೋಡಿದನು. ಕಿಮ್ಸ್ ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿದ್ದೀವಿ ಎಂದು ಪ್ರಿಯಾ ಹೇಳಿದ ತಕ್ಷಣ ನಾನು ಈಗಲೇ ಬರ್ತಿದ್ದೀನಿ ಎಂದು ಕಾಲ್ ಕಟ್ ಮಾಡಿ ಸುದೀಪ್ ಕರೆಯುತ್ತಿದ್ದರೂ ಕೇಳದೆ ಫಾಸ್ಟ್ ಆಗಿ ಕಾರಿನಲ್ಲಿ ಹೊರಟು ಹೋದನು ಸಿದ್ಧಾರ್ಥ್. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.